ಈ ಶಿವರಾಮ್ ಕ್ಯಾರೆಕ್ಟರ್ ಜನಕ್ಕೆ ಇಷ್ಟ ಆಗೋಯ್ತು, ಮಹತಿ ಕ್ಯಾರೆಕ್ಟರ್ ಇಷ್ಟ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ಳು ನೋಡಕ್ ಚೆನ್ನಾಗಿಲ್ಲ. ಏನೋ ಸ್ಪೆಷಲ್ ಎಪಿಸೋಡ್ ಬರ್ತಾ ಇದೆ ಅಂದ್ರೆ ನಾಳೆ ಅದನ್ನ ಶೂಟ್ ಮಾಡ್ತಾ ಇದ್ದಾರೆ, ಇವತ್ತು ರಾತ್ರಿ ಹೇಳ್ತಾರೆ ಸೀರೆಗಳು ಬೇಕು, ನಾನೇನು ಅಂಗಡಿ ಇಟ್ಕೊಂಡಿದ್ದೀವ ತಗೊಂಡ್ಬರಕ್ಕೆ, ಇರೋದೇ ಇದೊಂದು ಸೀರೆ ಅಂದ್ಯಂತೆ ಅಂತ. ಪಾಪ ಸೀರೆನೇ ಇಲ್ಲ ನಿನ್ನ ಹತ್ರ ಅಂತ ನಾನು ಅಂತ ಹಿಂಗಂದೆ. ಅವ್ರು ಹಂಗಂದಿದ ತಕ್ಷಣ ನೀನ್ ಆತರ ಎಲ್ಲ ದುರಹಂಕಾರದಲ್ಲಿ ನನ್ನ ಹತ್ರ ಮುಖ ಮಾಡ್ಬೇಡ, ಏನ್ ಎಲ್ಲಾರ್ ಬಂದ ನನ್ನ ಹತ್ರ ಎದುರುವಾದಿಸ್ತಾ ಇದ್ಯಾ, ನೀವ್ ಮಾತ್ರ ನನ್ನ ಹತ್ರ ಆಗಿ ಮಾತಾಡ್ಬೋದಾ, ನಾನು ಮಾತಾಡ್ತೀನಿ ಅಂತ ಅಂದೆ. ಈ ಗಾಟ್ ಟ್ರಿಗರ್ಡ್. ಡೈರೆಕ್ಟ್ರೇ ಸುಮ್ಮನಿದ್ದಾರೆ. ಕಿಚ್ಚ ಆಡ್ತಾ ಇದ್ದೇನೆ ಅಪ್ಪ, ಈ ಕಡೆ ಬಾ ಸರ್, ನೀವು ಬನ್ನಿ ಸರ್ ಹೀರೋಗೆ. ನನ್ ಮುಂದೆನೆ ಅಷ್ಟೇ ರಾಜೇಶ್ ಅವರೇ. ಫ್ರಮ್ ದಟ್ ಡೇ ಹಿ ಮೇಡ್ ಮೈ ಲೈಫ್ ಲಿವಿಂಗ್ ಹೆಲ್. ಈಗ ಗಿಣಿರಾಮ ಸೀರಿಯಲ್ ನಿಮಗೆ ಅಷ್ಟ ಸಕ್ಸಸ್ ತಂದ್ಕೊಡ್ತು, ಫೇಮ್ ತಂದ್ಕೊಡ್ತು, ಅಂಡ್ ಅದು ದೊಡ್ಡ ಚಾನೆಲ್ ಅಲ್ಲಿ ಬರ್ತಿದ್ದು, ಎಲ್ಲಾ ಕಡೆ ನಿಮ್ಮನ್ನ ಗುರುತಿಡ್ತಾ ಇದ್ರು. ಈಗ ಆಕ್ಚುಯಲ್ ಮ್ಯಾಟ್ರ್ ಬರ್ತಿದೆ, ನನ್ ವರ್ಜನ್ ಆಫ್ ದ ಸ್ಟೋರಿ ಅಥವಾ ಸೋ ಕಾಲ್ಡ್ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂತೆ ಸ್ಟೋರಿ ನಿಜ ಇವಾಗ ನಿಮ್ ಬಾಯಿಂದ ಬರ್ಬೇಕು. ಬಟ್ ಅದಕ್ಕಿಂತ ಮುಂಚೆ ಇವಳಿಗೆ ಕೊಬ್ಬು ಜಾಸ್ತಿ, ಟೈಮ್ ಇವಳು ಬರಲ್ಲ, ದುಡ್ಡು ಡಿಮಾಂಡ್ ಮಾಡ್ತಾಳೆ, ಟೀಮ್ ಅವ್ರ ಜೊತೆ ಸರಿಯಾಗಿ ಕೋಆಪರೇಟ್ ಮಾಡಲ್ಲ, ತುಂಬಾ ರೂಡ್ ಆಗಿ ನಡ್ಕೊಂತಾಳೆ, ಇನ್ನು ಹೇಳ್ಬೇಕಂದ್ರೆ ಹಸಿಯಾಗಿ ಇವಳಿಗೆ ಗಾಂಚಲಿ ಜಾಸ್ತಿ. ಅದೇ ಒಂದು ಕಾರಣಕ್ಕೆ ನಯನ ಅನ್ನೋ ಹುಡುಗಿನ, ಗಿಣಿರಾಮ ಹೀರೋಯಿನ್ ಟೆಲಿವಿಷನ್ ಸ್ಕ್ರೀನ್ ಇಂದಾನೆ ಬ್ಯಾನ್ ಮಾಡಿದೀವಿ ಅಂತ. ಆಕ್ಚುಲಿ ಬ್ಯಾನ್ ಮಾಡಿದ್ರೆ ಇವಾಗ ನಿಮ್ ವರ್ಜನ್ ಆಫ್ ದ ಸ್ಟೋರಿ ಏನಿದು? ಇದು ನನ್ನ ಅಂತೆ ಇದು. ಸೊ ಈಗ ನಿಮ್ಮ ವರ್ಜನ್ ಆಫ್ ದ ಸ್ಟೋರಿ ಏನ್ ಆಕ್ಚುಲಿ? ಓಕೆ, ಸೊ ನೀವ್ ಹೇಳಿದ್ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ದು ನೀವು, ದಟ್ ತುಂಬಾ ಕೊಬ್ಬು ಜಾಸ್ತಿ ಇವಳಿಗೆ, ಅಹಂಕಾರದಲ್ಲಿ ಮಾತಾಡ್ತಾಳೆ ಅಂತ. ಆಕ್ಚುಲಿ ನನ್ನ ಹತ್ರ ಎಲ್ಲ ಮಾತಾಡಲ್ಲ ಅಹಂಕಾರದಲ್ಲಿ. ನನ್ಗೇನು ಗಿವ್ ಅಂಡ್ ಟೇಕ್. ನೀವು ರೆಸ್ಪೆಕ್ಟ್ ಕೊಡಿ, ನಾನು ರೆಸ್ಪೆಕ್ಟ್ ಕೊಡ್ತೀನಿ. ರೆಸ್ಪೆಕ್ಟ್ ಕೊಡೋದ್ರಲ್ಲಿ ನಾನು ವಯಸ್ಸು ನೋಡಲ್ಲ. ವಯಸ್ಸಾಗಿದೆ ಅಂದ್ ಮಾತ್ರಕ್ಕೆ ನೀವ್ ನನ್ನ ಹತ್ರ ಹೇಗಂದ್ರೆ ಹಾಗೆ ಮಾತಾಡಿದ್ರೆ ನಾನು ಮಾತಾಡ್ಬೋದಲ್ವಾ? ಅಲ್ಲ, ಆಕ್ಚುಲಿ ಒಂದು ಕಂಪ್ಲೀಟ್ ಚಿತ್ರಣ ಏನ್ ನಡೆದಿತ್ತು, ಏನಾಯ್ತು, ಯಾಕಿದು ಈ ಕತೆ ಯಾಕೆ ಕಟ್ಟಿದ್ರು, ಅಥವಾ ಯಾಕೆ ಬ್ಯಾನ್ ಮಾಡುವಂತ ಹಂತಕ್ಕೆ ಏನೇನ್ ನಡೀತು? ಸೊ ಏನಾಯ್ತು, ಒನ್ ಡೇ ನಮ್ ಗಿಣಿರಾಮ ಟೀಮ್ ಸೋ ಗುಡ್. ಫಸ್ಟ್ 1.5 year ಅಂತಾನೆ ಅನ್ಕೊಳ್ಬೋದು. ತುಂಬಾ ಚೆನ್ನಾಗಿತ್ತು. ಎಷ್ಟ್ ಚೆನ್ನಾಗಿತ್ತು ಅಂತಂದ್ರೆ ನಂಗೆ ದಿನ ಶೂಟಿಂಗ್ ಹೋಗಕ್ ಒಳ್ಳೆ ಮಜಾ. ಸ್ಟ್ರೇನ್ ಆಗ್ತಿತ್ತು, ಇಲ್ಲ ಅಂತ ನಾನು ಹೇಳಲ್ಲ, ಸಖತ್ ಸ್ಟ್ರೇನ್ ಆಗ್ತಾ ಇತ್ತು. ಬಿಕಾಸ್ ತುಂಬಾ ಕೆಲಸ ಮಾಡ್ತಾ ಇದ್ವಿ, ಎಲ್ಲ ಆಗ್ತಿತ್ತು, ಸ್ಟ್ರೇನ್ ಆಗ್ತಿತ್ತು. ಬಟ್ ಒಳ್ಳೆ ಮಜಾ ಮಾಡ್ತಾ ಇದ್ವಿ ಶೂಟಿಂಗ್ ಅಲ್ಲಿ. ಒಳ್ಳೆ ನಕ್ಕೊಂಡು ಮಾಡ್ಕೊಂಡು ತಿನ್ಕೊಂಡು, ಸ್ಕ್ರಿಪ್ಟ್ ಇದ್ರಾಗಿ ನಾವ್ ಇಂಪ್ರೊವೈಸ್ ಮಾಡ್ಕೊಳ್ಳೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು. ವಿ ಹ್ಯಾಡ್ ಗ್ರೇಟ್ ಫನ್ ಡೂಯಿಂಗ್ ಇಟ್. ಏನಾಯ್ತು, ಹಿಂಗೆ ಒಂದಿನ, ಬಟ್ ಇದ್ರ ಮಧ್ಯದಲ್ಲೂ ಕೆಲವ್ರು ಕೊಂಕ್ ಮಾತಾಡೋರಿರ್ತಾರಲ್ವಾ, ಯಾರ್ಯಾರೋ ಹಿಂಗೆ ಮಾತಾಡ್ತಾ ಏನಾರು ಕೊಂಕ್ ಮಾತಾಡಿದ್ರೆ ಎಲ್ಲ ಐ ಹ್ಯಾಡ್ ಇಗ್ನೋರ್ಡ್ ಅ ಲಾಟ್ ಶೂಟಿಂಗ್ ಅಲ್ಲಿ. ಏನೋ ಮಾತಾಡ್ತಾರ ಬಿಡೋ ಗುರು, ಇವತ್ತೇನ್ ಏನಕ್ಕೆ ಅವಾಗ್ಲೇ ಆನ್ಸರ್ ಕೊಡ್ಬೇಕು ನಾನು ಇವಾಗ, ಏನೋ ಅಂದ್ರ ಗೋಳಿ ಮಾರ್ ಆಗಿದಾಯ್ತು ಬಿಟ್ಬಿಡೋಣ, ಸುಮ್ನೆ ಜಗಳ ಯಾಕೆ ಮಾಡ್ಬೇಕು ಅಂತ ಕೆಲವೊಂದು ಇನ್ಸ್ಟೆನ್ಸಸ್ ಬಿಟ್ಬಿಟ್ಟಿದ್ದೆ ನಾನು. ಏನಕ್ಕೆ ಸುಮ್ನೆ ಮಾತಾಡೋದು, ಕೋಪ ಬರ್ತಿತ್ತು ನಂಗೆ ಮೊದ್ಲೇ ಮೂಗಿನ ತುದಿ ಕೋಪ ಬರ್ತಾ ಇತ್ತು. ಆದ್ರೂ ನಾನು ಬೇಡ, ಸುಮ್ನೆ ಯಾಕೆ, ಬೈ ಟು ಟ್ರಿಗರ್ಸ್ ಆಲ್ ದೋಸ್ ಥಿಂಗ್ಸ್, ಏನೋ ಬೇಡ ಪರವಾಗಿಲ್ಲ ಅಂತ. ಆ ಕ್ಷಣಕ್ಕೆ ಅವ್ರು ಏನಾರ ಆತರ ಅಂದಾಗ ಅಂತ ಅಲ್ಲೇ ಹಿಂಗೇನಾರು ಅನ್ಬಿಟ್ಟು ಐ ಟು ವಾಕ್ ಅವೇ, ಸೊ ದಟ್ ಐ ಕುಡ್ ಟೇಕ್ ಫ್ರೆಶ್ ಏರ್ ಅಂಡ್ ಕಮ್ ಬ್ಯಾಕ್ ಅಂಡ್ ಫರ್ಗೆಟ್ ಎವ್ರಿಥಿಂಗ್ ಔಟ್ ಸೈಡ್, ಬಂದು ಮತ್ತೆ ರೆಗ್ಯುಲರ್ ಆಗಿ ಕೆಲಸ ಮಾಡಕ್ ಸರಿ ಹೋಗತ್ತೆ ಅಂತ ಮಾಡ್ತಾ ಇದ್ದೆ. ಸೊ ಒಂದಿನ ಏನಾಯ್ತು, ಉಗಾದಿ ಸ್ಪೆಷಲ್ ಏನೋ ಶೂಟ್ ಮಾಡ್ತಾ ಇದ್ವಿ. ಆ ಉಗಾದಿ ಸ್ಪೆಷಲ್ ಶೂಟಿಂಗ್ ಅಲ್ಲಿ ಪ್ರೋಮೋ ಶೂಟ್ ಹಾಕ್ತಾರಲ್ಲ, ಪ್ರೋಮೋ ಅಂದ್ರೆ ಉಗಾದಿಗೆ ವಿಶ್ ಮಾಡ್ತಾ ಇರುವಂತದ್ದು, ಅದು ಇದು ಅನ್ನೋದೆಲ್ಲ. ನಾನು ಮತ್ತೆ ಶಿವರಾಮ್ ಬೇನೋ ಬರ್ತೀವಿ, ಆಚೆ ಕಡೆ ಉಗಾದಿ ವಿಶ್ ಮಾಡ್ತೀವಿ ಅನ್ನೋದು. ಏನಾಯ್ತು, ಪ್ರೀವಿಯಸ್ ಅಲ್ಲೇನೆ ಉಗಾದಿ ಸ್ಪೆಷಲ್ ಏನೇನಿತ್ತು ಅದೆಲ್ಲ ಶೂಟ್ ಆಗೋಗ್ಬಿಟ್ಟಿತ್ತು. ಇದು ಬರೀ ಇದ್ ಹಾಕಕ್ಕೆ ಮಾತ್ರ, ಟೈಟಲ್ ಕಾರ್ಡ್ ಅಲ್ಲಿ ಬರಕ್ಕೆ ಮತ್ತೆ ಪ್ರೋಮೋ ಶೂಟ್ ಹಾಕಕ್ಕೆ, ಪ್ರೋಮೋ ವಿಶ್ ಮಾಡ್ತಾ ಇರೋದು ಪ್ರೋಮೋ ಹಾಕಕ್ ಮಾತ್ರ ಅಂತ ಇಟ್ಟಿದ್ದ. ಅದನ್ನ ನನ್ನ ಹತ್ರ ಇದ್ದಿದ್ದು ಯಾವ್ದೋ ಒಂದು ಗ್ರೀನ್ ಕಲರ್ ಸ್ಯಾರಿ, ರೇಷ್ಮೆ ಸ್ಯಾರಿ ಉಟ್ಕೊಂಡಿದ್ದೆ. ಅವತ್ತು ಯಾವ್ದೋ ಒಂದು ಹೊಸ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಇತ್ತು ನಮ್ ಸೀರಿಯಲ್ ಅಲ್ಲಿ. ಇಟ್ ವಾಸ್ ಹ್ಯಾಪನಿಂಗ್. ಹೊಸ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಗ್ತಾ ಇತ್ತು. ಐ ವಾಸ್ ರೆಡಿ, ಬೇಗ ಬೆಳಿಗ್ಗೆನೆ ಬಂದು. ಆಮೇಲೆ ಟೈಮ್ ವಿಷಯ ಹೇಳಿದ್ರಲ್ಲ ನೀವು, ಟೈಮ್ ವಿಷಯ ಇಲ್ಲ, ನಂದು ಆತರ ಏನು ಪ್ರಾಬ್ಲಮ್ ಇರ್ತಾ ಇರ್ಲಿಲ್ಲ. ನಾನು ಅವ್ರಿಗೆ ಹೇಳಿದ್ದಿದ್ದೆ 6 ಗಂಟೆಗೆ ನನ್ ಗಾಡಿ ಹತ್ತಲ್ಲ ಗುರು. ಯಾಕೆ ಅಂತಂದ್ರೆ ನಾನ್ ಸೆಟ್ಟಲ್ಲಿ ಊಟ ಮಾಡ್ತಾ ಇರ್ಲಿಲ್ಲ. ನಾನ್ ಸೆಟ್ಟಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆಗೆ ಏನಾದ್ರು ಸ್ನಾಕ್ಸು, ಫ್ರೂಟ್ಸು ಪ್ರತಿಯೊಂದು ಮನೆಯಿಂದ ನಾನು ತಗೊಂಡ್ ಹೋಗ್ತಾ ಇದ್ದೆ. ಸೊ ಬೆಳಿಗ್ಗೆ ನಾನು 5 ಗಂಟೆಗೆ ಎದ್ದು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆಗೆ ಏನ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡು, ಕಾಸ್ಟ್ಯೂಮ್ಸ್ ರೆಡಿ ಮಾಡ್ಕೊಂಡು, ಪ್ಯಾಕ್ ಮಾಡ್ಕೊಂಡು ಎಲ್ಲದನ್ನು ಆಮೇಲೆ ಬರ್ಬೇಕು. ಅಫ್ಕೋರ್ಸ್ ನಾನು 5 ಗಂಟೆಯಿಂದ 6 ಗಂಟೆ ಒಂದೇ ಅವರಲ್ಲಿ ಇಷ್ಟು ಮಾಡ್ಕೊಳಕ್ ಆಗಲ್ಲ.
ಅದಕ್ಕೆ ನಾನು ಹೇಳ್ಬಿಟ್ಟಿದ್ದೆ, ನಾನು 7 ಗಂಟೆ ಕಮ್ಮಿ ಗಾಡಿ ಹತ್ತಲ್ಲ, ನಿಮ್ ಮನೆ ಹತ್ರ 7 ಗಂಟೆ ಕಳಿಸ್ಲೇಬೇಡಿ ಅಂತ. ದಟ್ ವಾಸ್ ಫ್ರಮ್ ಫಸ್ಟ್. ನಾನೇನೋ ಸೀರಿಯಲ್ ಎತ್ಕೊಂಡ್ ಮೇಲೆ ಇವಳು ದುರಹಂಕಾರ ತೋರಿಸ್ತಿದ್ದಾಳೆ, ಫಸ್ಟ್ ಡೇ ಇಂದಾನು ನಾನು ಅವ್ರಿಗೆ ಅದನ್ನೇ ಹೇಳಿದ್ದು. ಯಾಕೆಂದ್ರೆ ಪಾಪ ಪಾಂಡುಲಿ 5:45 6 ಗಂಟೆ ಗಾಡಿ ಹತ್ತಾ ಇದ್ದೀನಿ ನಾನು. ಎಷ್ಟು ಸ್ಟ್ರೈನ್ ಆಗ್ತಿತ್ತು ನನಗೆ ಅಂತ ಅಂದ್ರೆ, ಪಾಪ ಪಾಂಡು ಟೈಮಲ್ಲಿ ಅಂತೂ ಐ ವಾಸ್ ಹೆಲ್ತ್ ವೈಸ್ ತುಂಬಾ ವೀಕ್ ಆಗ್ಬಿಟ್ಟಿದ್ದೆ ನಾನು, ಸಿಕ್ಕಾಬಟ್ಟೆ ವೀಕ್ ಆಗೋಗ್ಬಿಟ್ಟಿದ್ದೆ. ಯಾಕೆಂದ್ರೆ ಸ್ಲೀಪ್ ಇರ್ತಿರ್ಲಿಲ್ಲ, ಕರೆಕ್ಟಾಗಿ ಊಟ ತಿಂಡಿ ಇರ್ತಿರ್ಲಿಲ್ಲ, ಎಲ್ಲ ಮೆಸ್ಅಪ್ ಆಗೋಗ್ಬಿಟ್ಟಿತ್ತು, ಸಿಸ್ಟಮ್ ಮೆಸ್ಅಪ್ ಆಗೋಗ್ಬಿಟ್ಟಿತ್ತು ಅಷ್ಟ್ ಕೆಲಸ ಮಾಡಿ 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 ಮಾಡಿ. ಐ ಡಿಂಟ್ ವಾಂಟೆಡ್ ದಟ್ ಟು ಹ್ಯಾಪನ್ ಅಗೇನ್, ಬಿಕಾಸ್ ಗ್ಯಾಪ್ ಇರ್ಲಿಲ್ಲ ನಾನು ಪಾಪ ಪಾಂಡುಗೆ ಮತ್ತೆ ಗಿಣಿರಾಮಗೆ. ಅದಕ್ಕೋಸ್ಕರ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೆ, ನಾನು 7 ಗಂಟೆ ಕಮ್ಮಿ ಗಾಡಿ ಹತ್ತಲ್ಲ, ಸೊ ನನಗೆ ಅಷ್ಟೊತ್ತಿಗೆ ಕಳಿಸಿ ನೀವು ಗಾಡಿನ ಅಂತ. ಸರಿ ಆಯ್ತು ಅಂತ ಬರೋರು 7, 7:05, 7:10 ಒಳಗಡೆ ಗಾಡಿ ಹತ್ತಾ ಇದ್ದೆ, ಹೋಗ್ತಾ ಇದ್ದೆ. ಬಿಕಾಸ್ ನಾನು ಕ್ಯಾರಿ ಎಲ್ಲ ಮಾಡ್ಕೊಂಡ್ ಬಂದು ನಾನು ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದೆ ಅದನ್ನು. ಸೊ ಏನಾಯ್ತು, ಅದೇ ಟೈಮಿಗೆ ಬಂದಿದ್ದೆ ಅವತ್ತೂನು, ಬೇಗ ರೆಡಿ ಆಗೋಗ್ಬಿಟ್ಟಿದ್ದೆ. ನಂದು ಏನ್ ಅಡ್ವಾಂಟೇಜ್ ಏನ್ ಗೊತ್ತಾ, ನಮ್ ಸೀರಿಯಲ್ ನನಗೆ ಜಾಸ್ತಿ ಮೇಕಪ್ ಮಾಡಿಸ್ತಾ ಇರ್ಲಿಲ್ಲ. ಕೂದಲು ಸ್ಟ್ರೇಟ್ನಿಂಗ್ ಮಾಡ್ಸೋರು 2 ಪಿನ್ ಹಿಂಗ್ ಹಾಕೊಳ್ತಾ ಇದ್ದೆ, ಮೇಕಪ್ ವೆರಿ ಲೈಟ್, ಸುಮ್ನೆ ಅಂಡರ್ ಐ ಒಂಚೂರು ಕವರ್ ಮಾಡ್ಕೊ, ನೋಸ್ ಕಟ್ ಒಂಚೂರು ಹಿಂಗ್ ಮಾಡ್ಕೊ, ಅಷ್ಟೇ ನನ್ ಮೇಕಪ್ ಇದ್ದಿತ್ತು. ನಾನ್ ಮೇಕಪ್ ಜಾಸ್ತಿ ಮಾಡ್ಕೊಳ್ತಾ ಇರ್ಲಿಲ್ಲ. ಐ ಯೂಸ್ ಟು ಆಲ್ಮೋಸ್ಟ್ ಲುಕ್ ಲೈಕ್ ದಿಸ್ ಓನ್ಲಿ ಆನ್ ಸ್ಕ್ರೀನ್, ಜಾಸ್ತಿ ಮೇಕಪ್ ಇರ್ಲಿಲ್ಲ. ಸೊ ಬೇಗ ರೆಡಿ ಆಗ್ಬಿಡ್ತಾ ಇದ್ದೆ, ಸಾರಿ 2 ನಿಮಿಷದಲ್ಲಿ ಉಟ್ಕೊಂಡ್ಬಿಟ್ಟು ಹೊಟ್ಟೋಗ್ತಾ ಇದ್ದೆ. ಸೊ ಅವತ್ತು ಹಂಗೆ ಆಯ್ತು, ಐ ವಾಸ್ ಆಲ್ ರೆಡಿ. ಬಂದು ಇನ್ಫ್ಯಾಕ್ಟ್ ನಾನು ಶೂಟಿಂಗ್ ನಡೀತಿದೆ ಹಿಂಗೇನೆ, ನಾನು ಹೋಗಿ ಕ್ಯಾಮ್ರಾ ಪಕ್ಕನೆ ಅಲ್ಲಿ ಕೂತ್ಕೊಂಡು, ಇವರ ಮಾಡ್ತಾ ಇರೋದು ಅದ ಇದ ಅಂತ ಕ್ಯಾಮ್ರಾಮನ್ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು, ಹರಟೆ ಹೊಡ್ಕೊಂಡು, ಜೋಕ್ಸ್ ಮಾಡ್ಕೊಂಡು, ಇದ್ ಮಾಡ್ಕೊಂಡು ಎಲ್ಲ ಆಯ್ತು ಅವತ್ತು. ಬೆಳಿಗ್ಗೆಯಿಂದ ಅದೇ ಸ್ಯಾರಿ ಉಟ್ಕೊಂಡಿದ್ದೀನಿ. ಯಾಕೆಂದ್ರೆ ಫಸ್ಟ್ ಬಂದು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ನಂಗೆ ಹೇಳಿದ್ರು, ಫಸ್ಟ್ ನಿಮ್ದು ಪ್ರೊಮೋ ಶೂಟೇ ಇರುತ್ತೆ, ಇವ್ರದ್ದು ಶಾರ್ಟ್ ಆಗಿದ ತಕ್ಷಣ ಪ್ರೊಮೋ ಶೂಟೇ ಮಾಡ್ಕೊಳ್ತೀವಿ, ನೀವು ಪ್ರೊಮೋ ಶೂಟ್ಗೆ ರೆಡಿ ಆಗ್ಬಿಡಿ ಅಂತ ಹೇಳಿದ್ರು. ಸೊ ನಾನು ಪ್ರಾಪರ್ ಆಗಿ ಹಬ್ಬಕ್ಕೆ ರೆಡಿ ಆಗೋ ತರ ಪ್ರೊಮೋ ಶೂಟ್ಗೆ ರೆಡಿ ಆಗಿದ್ದೆ. ಸೊ ಏನಾಯ್ತು, ಇದೆಲ್ಲ ಆಯ್ತು, ಐ ವಾಸ್ ನೋಡಿದ್ದಾರೆ ನನ್ನ ಪ್ರೊಮೋ ಶೂಟಿಗೆ ನಾನು ರೆಡಿ ಆಗಿದ್ದೀನಿ ಅಂತ ಕ್ಯಾಮ್ರಾಮನ್ ನೋಡಿದ್ದಾರೆ. ಆಯ್ತಾ, ಎಲ್ಲ ಆಯ್ತು, ರೆಡಿ ಹಾಕೋತೀವಿ, ಹಿಂಗೆ ಪ್ರೊಮೋ ಶೂಟ್ ಕರಿತೀನಿ ಅಂತ ಬಂದ್ರು. ಆಚೆ ಕಡೆ ರೆಡಿ ಮಾಡ್ತಾ ಇದಾರೆ ಪ್ರೊಮೋ ಶೂಟ್ಗೆ, ಬನ್ನಿ ಮೇಡಮ್. ಸರಿ ಆಯ್ತು ಅಂತ ಹೋದೆ. ಹೋಗಿದ ತಕ್ಷಣ ನೀನು ಗ್ರೀನು, ಬ್ಯಾಕ್ ಗ್ರೌಂಡು ಗ್ರೀನು, ಏನಮ್ಮ ಒಳ್ಳೆ ಅಂತ ಅಂದ್ರು. ನಂಗೇನ್ ಗೊತ್ತು ನೀವು ಆಚೆ ಮಾಡ್ತೀರಾ ಅಂತ. ನನ್ನ ಹತ್ರ ಇದ್ದಿದ್ದು ಸೀರೆ. ಅದು ಇವ್ರ ಪ್ರಾಬ್ಲಮ್ ಏನ್ ಮಾಡೋದು ಗೊತ್ತಾ ರಾಜೇಶ್ ಅವ್ರೆ, ಎನಿ ಸೀರಿಯಲ್ ಫಾರ್ ದಟ್ ಮ್ಯಾಟರ್, ಏನೋ ಸ್ಪೆಷಲ್ ಎಪಿಸೋಡ್ ಬರ್ತಾ ಇದೆ ಅಂದ್ರೆ ನಾಳೆ ಅದನ್ನ ಶೂಟ್ ಮಾಡ್ತಾ ಇದ್ದಾರೆ, ಇವತ್ ರಾತ್ರಿ ಹೇಳ್ತಾರೆ ಸೀರೆಗಳು ಬೇಕು, ಇದು ತಗೊಂಬ. ನಾವೇನ್ ಅಂಗಡಿ ಇಟ್ಕೊಂಡಿದೀವ ತಗೊಂಬರಕ್ಕೆ ಹೊಸ ಹೊಸ ಸೀರೆಗಳನ್ನ, ರಿಚ್ ತಗೊಂಬನ್ನಿ, ಆ ತರ ಜುವೆಲ್ಸ್ ತಗೊಂಬನ್ನಿ, ಈ ತರ ಮಾಡ್ಕೊಂಬನ್ನಿ. ಎಲ್ಲಿಂದ ತರೋದು ಗುಡು, ನೀವ್ ರಾತ್ರಿ ಹೇಳಿದ್ರೆ ನಮಗೆ ನಾಳೆಗ್ ಬೇಕು ಅಂತ. ನಾನ್ ನನಗೆ ಅಸೋಸಿಯೇಟ್ ಡೈರೆಕ್ಟರ್ ಫೋನ್ ಮಾಡಿ ಹೇಳಿದ ತಕ್ಷಣ ಹೇಳ್ದೆ, ನೋಡಿ ನೀವ್ ಇವಾಗ ಹೇಳ್ತಾ ಇದೀರಾ, ನನ್ನ ಹತ್ರ ಇಲ್ಲ, ಹಳೆ ಯಾವ್ದೋ ಒಂದು ಎಪಿಸೋಡಿಗೆ, ಯಾವ್ದೋ ಹಬ್ಬದ ಎಪಿಸೋಡ್ ಹಾಕೊಂಡಿದ್ದೆ, ಮತ್ತೆ ರಿಪೀಟ್ ಮಾಡ್ತೀನಿ. ನೀವ್ ಅಲ್ಲಿ ಬಂದ್ಬಿಟ್ಟು ನನ್ನ ಹತ್ರ ನೀವ್ ಯಾಕೆ ಇದನ್ನ ಹಾಕೊಂಬಂದ್ರಿ ಅಂತ ಕೇಳಂಗಿಲ್ಲ, ಯಾಕಂದ್ರೆ ಲೇಟ್ ಆಗಿ ಹೇಳ್ತಾರೆ ನಿಮ್ ತಪ್ಪು, ನನಗೆ ನೀವ್ ಹೇಳಂಗಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದೆ ನಾನು. ಬನ್ನಿ ಮೇಡಮ್ ಪರವಾಗಿಲ್ಲ, ಅದೇನ್ 2 ನಿಮಿಷದ್ದು ಪ್ರೊಮೋ ಶಾಟ್ಗೆ ಏನ್ ನಡೆಯುತ್ತೆ ಪರವಾಗಿಲ್ಲ ಅಂತ ಅಂದ್ರು. ಅವ್ರ ಹಂಗ ಹೇಳಿದಾರಲ್ಲ, ನಂಗೇನೇನ್ ಪ್ರಾಬ್ಲಮ್ ಅಂತ. ಸರಿ ಆಯ್ತು ಅಂತ ಹೋದೆ. ನಾನು ಆಮೇಲೆ ಹೇಳಿದೆ, ನಾನು ಹೇಳಿದ್ದೀನಿ ಅಸೋಸಿಯೇಟ್ ಡೈರೆಕ್ಟರ್ಗೆ, ನನ್ನ ಹತ್ರ ಇರೋದಿದೆ ಸೀರೆ, ಅದಕ್ಕೆ ಉಟ್ಕೊಂಡಿದ್ದೀನಿ ಇದನ್ನ ಅಂತ. ಇಲ್ಲಾಂದ್ರೆ ನಾನು ಎಪಿಸೋಡ್ ಅಲ್ಲಿ ಹಾಕಿದಿದ್ ಸೀರೆ ಇದೆ, ಅದನ್ನೇ ಹಾಕೊಳ್ಳ ಅಂತ ಕೇಳಿದೆ. ಮತ್ತೀಗ ಅದಕ್ಕೆ ಟೈಮ್ ವೇಸ್ಟ್ ಆಗತ್ತೆ, ಬಿಡು ಆಯ್ತು ಇದೇ ಇರ್ಲಿ ಅಂತ ಅಂದ್ರು. ನಂಗೆ ಅಲ್ಲೇ ಆಕ್ಚುಲಿ ಒಂದ್ಸತಿ ಬೇಜಾರಾಯ್ತು. ಯಾಕೆ ಅಂದ್ರೆ ಎಲ್ಲರೂ ಇರ್ತಾರೆ, ಪ್ರೊಡಕ್ಷನ್ ಅವ್ರು ಇರ್ತಾರೆ, ಲೈಟ್ ಹುಡುಗರು ಇರ್ತಾರೆ, ಆಮೇಲೆ ಅಸೋಸಿಯೇಟ್ ಡೈರೆಕ್ಟರ್ಸ್ ಇರ್ತಾರೆ, ಬೇರೆ ಜೂನಿಯರ್ ಆರ್ಟಿಸ್ಟ್ ಗಳು ಇರ್ತಾರೆ, ಹೋಲ್ ಟೀಮ್ ಇರ್ತಾರೆ. ಹಬ್ಬದ ಎಪಿಸೋಡ್ ಅಂದ್ರೆ ಜೂನಿಯರ್ ಆರ್ಟಿಸ್ಟ್ ಗಳು ಎಲ್ಲರೂ ಇರ್ತಾರೆ. ನೀವ್ ಅವ್ರ ಮುಂದೆ ಒಬ್ರ ಹತ್ರ ನೀವ್ ಹಂಗ್ ರೂಢಾಗಿ ಮಾತಾಡ್ತಾ ಇದ್ರೆ ನಿಮ್ ತಪ್ಪು. ಯಾಕಂದ್ರೆ ನಾನ್ ನಿಮ್ ಹತ್ರ ರೂಢಾಗಿ ಮಾತಾಡ್ತಾ ಇದ್ದೆ, ನೀವ್ ನನ್ನ ಹತ್ರ ಹಂಗ್ ರೂಢಾಗಿ ಮಾತಾಡ್ತಾ ಇದ್ದೀರಾ. ಅಲ್ಲೇ ನನಗ್ ಒಂದ್ ಸ್ವಲ್ಪ ಬೇಜಾರಾಯ್ತು, ಯಾಕೆ ಇವ್ರು ಈ ತರ ಮಾತಾಡ್ತಾ ಇದಾರೆ ನನ್ನ ಹತ್ರ. ಇವಾಗ ಸೀರೆ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಫಸ್ಟ್ ಹೇಳಿದ್ದೆ ಅಲ್ವಾ ನಾನು, ಅದಾದ್ಮೇಲೆ ಇವ್ರು ಯಾಕೆ ಈ ತರ ನನ್ನ ಹತ್ರ ಮಾತಾಡ್ತಿದಾರೆ ಅಂತ ನಂಗೆ ಬೇಜಾರಾಯ್ತು. ಬಿಟ್ಬಿಟ್ಟೆ, ಅದನ್ನ ಕ್ಯಾರಿ ಮಾಡಕ್ ಹೋಗ್ಲಿಲ್ಲ ನಾನು. ಇದು ಆ ತಂಡದಲ್ಲಿದ್ದಂತ ವ್ಯಕ್ತಿ, ಹೌದು, ಕ್ಯಾಮ್ರಾಮನ್. ಆಯ್ತಾ. ಆಮೇಲೆ ಅಸೋಸಿಯೇಟ್ ಡೈರೆಕ್ಟರ್ ಬಂದು, ನಾನ್ ಸೀರೆ ತಗೊಂಬನ್ನಿ ಅಂತ ಹೇಳಿದಕ್ಕೆ ನನ್ನ ಹತ್ರ ಇರೋದೇ ಈ ಸೀರೆ ಅಂತ ಹೇಳಿದ್ರು ಸರ್ ಅಂತ ಅಂದ್ರು. ಇವಾಗ ಆಲ್ರೆಡಿ ಒಂದ್ ಡಿಸ್ಕಷನ್ ಆಗಿದೆ. ಈ ತರ ಹೇಳಿದಾಗ ನಾನ್ ಅವ್ರ ಜಾಗದಲ್ಲಿ ಇದ್ದಿದ್ರೆ ಅಯ್ಯೋ ಹೋಗ್ಲಿ ಬಿಡಿ ಇನ್ನೇನ್ ಮಾಡಕ್ ಆಗತ್ತೆ ಅಂತ ಬಿಟ್ಬಿಡ್ತಾ ಇದ್ದೆ. ಯಾಕೆಂದ್ರೆ ಆಲ್ರೆಡಿ ಒಂದ್ ಡಿಸ್ಕಷನ್ ಆಗಿದೆ, ಮತ್ ಅದನ್ನ ಕೆತ್ಕಿ ಏನು ಉಪಯೋಗ ಇಲ್ಲ. ಆದ್ರೆ ಅವ್ರೇನ್ ಮಾಡಿದ್ರು, ಅಷ್ಟ್ ಜನದ ಮುಂದೆ ಏನ ಇರೋದೇ ಇದೊಂದ್ ಸೀರೆ ಅಂದ್ಯಂತೆ ಅಂದ್ರು. ಹೌದು ಸರ್, ನನ್ನ ಹತ್ರ ಇದ್ದಿದ್ದೆ ಇದೊಂದ್ ಸೀರೆ, ನೀವ್ ಇಷ್ಟು ಅರ್ಜೆಂಟಲ್ಲಿ ಅವ್ರು ಅಷ್ಟು ಅರ್ಜೆಂಟಲ್ಲಿ ಹೇಳಿದ್ರು, ಇದ್ದೇ ಟೋನಲ್ಲೇ ಮಾತಾಡಿದ್ ನಾನು, ದೇವ್ರಾಣೆ ಕೊಬ್ಬಲ್ ಮಾತಾಡ್ಲಿಲ್ಲ ಆಯ್ತಾ, ದಿಸ್ ವಾಸ್ ಮೈ ಟೋನ್. ಹೌದು ಸರ್, ನನ್ನ ಹತ್ರ ಇದ್ದಿದ್ದೆ ಇದೊಂದ್ ಸೀರೆ, ಸಡನ್ ಆಗಿ ಹೇಳಿದ್ರು, ನಾನು ತಗೊಂಡ್ ಬಂದೆ, ಇದ್ದಿದ್ದನ್ನ ಹಾಕೊಂಡಿದ್ದೀನಿ ಅಷ್ಟೇ, ನಾನು ಇನ್ನೇನ್ ಮಾಡಕ್ಕಾಗತ್ತೆ ಹೇಳಿ ಅಂತ ಅಂದೆ. ಓ, ಇರೋದೇ ಇದೊಂದ್ ಸೀರೆನಾ, ಪಾಪ ಸೀರೆನೇ ಇಲ್ಲ ನಿನ್ನ ಹತ್ರ ಅಂದ್ರು. ನನಗ್ ಟ್ರಿಗರ್ ಆಯ್ತು ಅವ್ರ ಹತ್ರ ಮಾತಾಡಿದ್ದು. ಏನು ಒಳ್ಳೆ ಆತರ ಒಂಥರ ಏನ್ ಇವಳೆ, ನಂಗೆ ಹೆಂಗ ಅನ್ಸ್ತಂದ್ರೆ ಇವಳು ಏನೇ ಒಂದು ಬಡವಳ, ಇವಳು ಏನಕ್ಕೆ ಹಿಂಗ್ ಮಾತಾಡ್ತಿದ್ದಾಳೆ ಆ ತರ ಒಂಥರ ಮುಖ ಎಲ್ಲ ಮಾಡಿದ್ರು. ನಾನು
ಅಂತ ಹಿಂಗಂದೆ. ಅವ್ರು ಹಂಗಂದಿದ ತಕ್ಷಣ ಏನ ಮುಖ ಮಾಡ್ತಾ ಇದ್ಯಾ ಅಂದ್ರು. ನೀವ್ ಯಾಕ ಆತರ ಮಾತಾಡಿದ್ರಿ ಅಂತ ಕೇಳಿದೆ ನಾನು. ನೀನ್ ಆತರ ಎಲ್ಲ ದುರಹಂಕಾರದಲ್ಲಿ ನನ್ ಮಾತ್ರ ಮುಖ ಮಾಡ್ಬೇಡ ಅಂದ್ರು. ಸರ್ ನೀವ್ ಯಾಕೆ ನನ್ ಬಗ್ಗೆ ಆತರ ಮಾತಾಡಿದ್ರಿ? ನಾನು ಫಸ್ಟ್ ಅಸೋಸಿಯೇಟ್ ಡೈರೆಕ್ಟರ್ಗೆ ಹೇಳಿದೀನಿ ನನ್ನ ಹತ್ರ ಇರೋದೇ ಇದೊಂದ್ ಸೀರೆ, ನಾನು ಹಾಕೊಳ್ಳೋದೇ ಇದೊಂದ್ ಸೀರೆನಾ ಅಂತ ಅಂದ್ಬಿಟ್ಟು. ನಿಮ್ಮೆಲ್ಲ ಇವಾಗ್ಲೂ ಆಪ್ಷನ್ ಕೇಳಿದೆ, ಗ್ರೀನ್ ಆಗ್ತಿದೆ ಅಂದ್ರೆ ನಾನು ಎಪಿಸೋಡಲ್ಲಿ ಪಿಂಕ್ ಕಲರ್ ಸೀರೆ ಹಾಕೊಂಡಿದೀನಿ, ಅದನ್ನ ಹಾಕೊಂಡ್ ಬರ್ತೀನಿ ಅಂತ. ಟೈಮ್ ಆಗತ್ತೆ ಬೇಡ ಅಂತ ನೀವೇ ಹೇಳಿತ್ತು. ಅದಾದ್ಮೇಲೆ ಎಲ್ಲರ ಮುಂದೆ ನೀವ್ ಈ ತರ ಮಾತಾಡೋದು ತಪ್ಪು ಸರ್, ನನಗ್ ಬೇಜಾರಾಯ್ತು, ಅದಕ್ಕೆ ನಾನು ಆತರ ಮುಖ ಮಾಡಿದೆ ಅಂತ ಹೇಳ್ದೆ ನಾನು. ಏನ್ ಎಲ್ಲರ ಮುಂದೆ ನನ್ನ ಹತ್ರ ಎದುರುವಾದಿಸ್ತಾ ಇದ್ಯಾ ಅಂತಂದ್ರು. ದಿಸ್ ವಾಸ್ ಹಿಸ್ ಟೋನ್. ನೀವ್ ಮಾತ್ರ ನನ್ನ ಹತ್ರ ಆಗಿ ಮಾತಾಡ್ಬೋದಾ, ನಾನು ಮಾತಾಡ್ತೀನಿ ಅಂತ ಅಂದೆ. ಬೇಡ ನಯನಾ ಅಂತಂದ್ರು. ಏನ್ ಸರ್ ಬೇಡ, ಏನಕ್ಕೆ ಹಂಗ್ ಮಾತಾಡ್ತಾ ಇದೀರಾ ನನ್ನ ಹತ್ರ? ನಾನ್ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ, ಏನಕ್ಕೆ ಹಂಗ್ ಮಾತಾಡ್ತಾ ಇದೀರಾ ಅಂತ ಅಂದೆ. ದಿಸ್ ಇಸ್ ದ ವರ್ಡ್ಸ್ ಐ ಟೋಲ್ಡ್ ಹಿಮ್. ಅಷ್ಟೇ. ಹಿ ಗಾಟ್ ಟ್ರಿಗರ್ಡ್. ಏನಕ್ಕೆ ಅಂದ್ರೆ ಅಷ್ಟು ಜನ ಇದ್ರಲ್ಲ, ಅಷ್ಟು ಜನದ ಮುಂದೆ ಆ ಅಪ್ಪ ನನಗೆ ಅಂದಿದ್ ನಾನು ಅನ್ನಿಸ್ಕೊಂಡು ಮುಚ್ಕೊಂಡಿರ್ಬೇಕಿತ್ತು. ಬಟ್ ಐ ಗೇವ್ ಹಿಮ್ ಬ್ಯಾಕ್. ಏನು ನಾನು ಇಷ್ಟೇ ಮಾತಾಡಿದ್ದವರಿಗೆ ವಾಪಸ್ ಅಂದೆ ನಾನು ಇದನ್ನ. ಅವ್ರಿಗೇನು ಇಷ್ಟು ಜನದ ಮುಂದೆ ನೀನ್ ನನ್ನ ಹತ್ರ ಹಾಗೆ ಮಾತಾಡ್ದೆ, ಅಷ್ಟು ಜನದ ಮುಂದೆ ಹೇಳ್ತಾರೆ ನೀನು ನನ್ನ ಹತ್ರ ಮಾತಾಡಿದ್ದು, ನಾನು ಹಂಗ್ ಮಾತಾಡ್ಬಿಟ್ರೆ ಮಾತ್ರ ನಿನಗೆ ಪ್ರಾಬ್ಲಮ್ ಆಗೋಗ್ಬಿಡ್ತಾ. ಈ ಗಾಟ್ ಟ್ರಿಗರ್ಡ್ ಅಂದ್ರೆ ಒಂಥರ ಈ ಸೇಡಿಸ್ಟಿಕ್ ಟ್ರಿಗರ್ಡ್ ಆಯ್ತಾ. ಫುಲ್ ಉರ್ಕೊಂಬಿಟ್ರು, ಫುಲ್ ಉರ್ಕೊಂಬಿಟ್ರು. ದೊಗ ಅಂತ ಬೇಗ ನಿಂತ್ಕೋ, ಆ ಕಡೆ ಬಾ, ಈ ಕಡೆ ನಿಂತ್ಕೋ, ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ ನಿಂಗೆ, ಇಲ್ಲಿ ನಿಂತ್ಕೋ, ಕರೆಕ್ಟ್ ಆಗಿ ಮಾಡು. ಡೈರೆಕ್ಟ್ರೇ ಸುಮ್ನಿದ್ದಾರೆ. ಕಿರ್ಚ ಆಡ್ತಾ ಇದ್ದೇನೆ ಅಪ್ಪ. ನಾನ್ ಯಾರ್ ಗುರು ಯಪ್ಪ ಒಳ್ಳೆ ತಿಕ್ಲು ಅಂತ ಅನ್ಕೊಂಡು ನಾನು ಸುಮ್ನಾಗೋದೆ. ಅದಾದ್ಮೇಲೆ ನಾನಂತೂ ಅವ್ರ ಹತ್ರ ಮಾತೇ ಆಡ್ಲಿಲ್ಲ. ಅವತ್ತು ಇನ್ನೊಂದು ಮಾತಾಡಿದ್ರು ನನ್ಗೆ ಗೊತ್ತು, ಬಿಕಾಸ್ ನನ್ ಟೆಂಪರ್ ನನಗೆ ಗೊತ್ತು. ಐ ಡೆಂಟ್ ವಾಂಟ್ ಟು ಲೂಸ್ ಮೈ ಟೆಂಪರ್. ನಾನ್ ರೇಗಾಗ್ ಸ್ಟಾರ್ಟ್ ಮಾಡಿದ್ರೆ ಯಾರು ಅಂತಾನು ಮುಖ ಮೂತಿ ನೋಡಲ್ಲ, ಸರಿ ಉಗ್ದಾಕ್ಬಿಡ್ತೀನಿ ನಾನು. ಆಲ್ರೆಡಿ ಒಂದ್ಸತಿ ಆಯಪ್ಪ ಟ್ರಿಗರ್ ಆಗಿದೆ, ನನ್ಗೂ ಮೈಂಡ್ ಸೆಟ್ ಹಾಳಾಗಿದೆ ಅವತ್ತು. ಇನ್ನು ಇಟ್ ವಾಸ್ 11:30 ಅವ್ರೇನೋ, ಫುಲ್ ಡೇ ಇದೆ, ರಾತ್ರಿ 9 o'clock ತನಕ ಇದೆ. ಅದನ್ನ ಫುಲ್ಲು ತಗೊಂಡ್ ಹೋದ್ರೆ ಫುಲ್ ಇನ್ ಹಾಳೆ ಡೇ ಅಂತ ಅನ್ಬಿಟ್ಟು ಸುಮ್ನಾಗೋದೆ, ನಾನು ಏನು ಮಾತಾಡಕ್ ಹೋಗ್ಲಿಲ್ಲ. ಅದೆಲ್ಲ ಆಯ್ತು. ಒಳಗ್ ಬರ್ತೀನಿ, ಸೀನ್ ಮಾಡ್ತೀನಿ, ಅಲ್ಲೂ ಕಚ್ಚ ಕಿಚ್ಚಿ ಪಿಚ್ಚಿ ಮಾಡ್ತಿದ್ದಾರೆ. ಬೇಕು ಅಂತ ಟ್ರಿಗರ್ ಆಗತ್ತಾರ ನನಗ್ ಮಾತಾಡೋದು. ಈ ಕಡೆ ಬಾ, ಬಾಯ್ ಕಡೆ ಸರ್, ನೀವ್ ಬನ್ನಿ ಸರ್ ಹೀರೋಗೆ. ನನ್ ಮುಂದೆನೆ ಬಾಯ್ ಕಡೆ, ಇಲ್ಲಿ ನಿಂತ್ಕೋ ಸರ್, ನೀವ್ ಒಂಚೂರು ಅವ್ರ ಪಕ್ಕ ಹಂಗೆ ಬನ್ನಿ ಸರ್, ರಿತ್ವಿಕ್ ಸರ್ ಈ ಕಡೆ ಬನ್ನಿ ಸರ್. ನಾನು ಇವ್ನು ಯಾವನ್ ಗುರು ನನ್ನ ಹತ್ರ ಹಿಂಗ್ ಮಾತಾಡಕ್ಕೆ? ನಮ್ಮ ಅಪ್ಪ ಅಮ್ಮನೇ ನನ್ನ ಹತ್ರ ಹಿಂಗ್ ಮಾತಾಡಲ್ಲ. ಫಸ್ಟ್ ಆಫ್ ಆಲ್ ನನ್ಗೆ ಯಾರಾದ್ರೂ ಹೋಗೇ ಬರ ಅಂತ ಮಾತಾಡ್ಸಿದ್ರೆ ನನಗೆ ಇಷ್ಟ ಆಗಲ್ಲ ಆಯ್ತಾ. ಬಟ್ 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ. ಅವ್ರೊಂಥರ ನನ್ನ ಡಾಟರ್ಲಿ ಇದ್ರಲ್ಲಿ ನನ್ನ ಮಾತಾಡಿಸ್ತಾ ಇದ್ರು, ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ನಾನು ಹೋಗೇ ಬಾರ ಏನ್ ಡೈರೆಕ್ಟ್ ಆಗಿ ಅಂತಿರ್ಲಿಲ್ಲ. ಏನಮ್ಮ ಅಂತ ಹಂಗ್ ಮಾತಾಡಿಸ್ತಿದ್ರಲ್ಲ, ಚೆನ್ನಾಗಿ ಮಾತಾಡಿಸ್ತಾರೆ, ಓಕೆ ಆಯ್ತು ಅಂತ ಇರೋಣ ಅಂತಿದ್ದೆ. ಇವ್ರು ಈ ಕಡೆ ಬಾ ಆ ಕಡೆ ಬಾ ಅಂತ ಇವ್ರು ಯಾರು ನನ್ನ ಹತ್ರ ಹಿಂಗ್ ಮಾತಾಡಕ್ಕೆ ನನಗೆ ಕೋಪ ಬಂತು. ನಾನು ಅಲ್ಲೇನೆ ರಿತ್ವಿಕ್ ಹೇಳ್ದೆ, ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ತಾ ಇದಾರೆ ರಿತ್ವಿಕ್, ನನ್ ಕೈಲಿ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ರಿತ್ವಿಕ್ ಅಂದ್ರೆ ನನ್ ಹೀರೋ ಪಾಠ ಮಾಡ್ತಾ ಇದ್ದಿತ್ತು, ತುಂಬಾ ಇರಿಟೇಟ್ ಮಾಡ್ತಾ ಇದ್ರೆ. ಅವ್ರೊಂದು ಸುಮ್ನೆ ಬಿಟ್ಬಿಡಿ, ಅವ್ರ ಹಂಗೆ ಗೊತ್ತಲ್ವಾ ಎಲ್ಲಾರು ಹಂಗೆ ಅಂತ ಅಂದ್ಬಿಟ್ಟು ಎಲ್ಲ ಹಂಗೆ ಮಾಡೋದು ಬಿಟ್ಬಿಡಿ, ನೀವು ರಿಯಾಕ್ಟ್ ಮಾಡಿದಷ್ಟು ಅವ್ರು ಜಾಸ್ತಿ ಮಾಡ್ತಾರೆ, ರಿಯಾಕ್ಟೇ ಮಾಡ್ಬಿಟ್ಟು ಬಿಟ್ಬಿಡಿ ಅಂತ ಅಂದ್ರು. ಸರಿ ಆಯ್ತು, ನನ್ಗೇನಾಗ್ಬೇಕಾಗಿದೆ ಬಿಟ್ಬಿಟ್ಟೆ. ಅವತ್ತಿನ ದಿನ ಹಿಂಗೆ ಇಡೀ ದಿನ ಹಿಂಗೆ ಇತ್ತು. ಸೊ ಇಮ್ಯಾಜಿನ್ ನನ್ಗೆ ಎಷ್ಟು ಫ್ರಸ್ಟ್ರೇಟ್ ಆಗ್ತಿರ್ಬೇಕು, ಇಡೀ ದಿನ ಹಿಂಗೆ ಮಾಡ್ತಾ ಇದ್ರು. ಆಕ್ಟ್ ಮಾಡ್ಬೇಕು. ನಂಗೆ ಅಲ್ಲೇ ಟ್ರಿಗರ್ ಆಗೋಗ್ಬಿಟ್ಟಿತ್ತು. ಸರಿ ಆಯ್ತು, ನಾನೇನ್ ನೆಕ್ಸ್ಟ್ ಡೇ ಬಂದೆ. ಐ ವಾಸ್ ಲೈಕ್ ಲೆಟ್ಸ್ ಸ್ಟಾರ್ಟ್ ಫ್ರೆಶ್. ಆಯ್ತಲ್ವಾ, ನಿನ್ನೆ ಮುಗೀತು. ಅವರು ಅಂದ್ರು, ನಾನು ಅಂದೆ, ದೊಡ್ಡವರು ಆತರ ರಿಯಾಕ್ಟ್ ಮಾಡಿದಾರೆ, ಬಿಟ್ಬಿಡೋಣ ಅಲ್ಲಿಗೆ, ಆಗಿದಾಯ್ತು ಅಂತ, ಐ ವಿಲ್ ಜಸ್ಟ್ ಫರ್ಗೆಟ್ ಇಟ್, ಬಿಟ್ಬಿಡೋಣ ಅಂತ. ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಕ್ಯಾಶುಯಲಿ ಗುಡ್ ಮಾರ್ನಿಂಗ್ ಸರ್ ಅಂತ ಅಂದೆ. ಅಂದ್ರು ಯಾಕೆ ಮಾಡ್ಲಿಲ್ವಲ್ಲ ಅಂತ. ನಾನು ಎಲ್ಲರಿಗೂ ಹಿಂಗೆ ಹೇಳ್ತಾ ಇದ್ದಿದ್ದು, ಗುಡ್ ಮಾರ್ನಿಂಗ್ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹಿಂಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ಕೊಂಡು ಎಲ್ಲರ ಹತ್ರ ಮಾತಾಡ್ಕೊಂಡು ಏನಪ್ಪಾ ಅಂತ ಫುಲ್ಲು ಚಿಲ್ಲಾಗಿ ಮಾತಾಡ್ಸ್ಕೊಂಡು. ಅವತ್ತು ಹೆಂಗಾಗೋಗ್ಬಿಟ್ಟಿತ್ತು ಅಂದ್ರೆ, ಲೈಟ್ ಹುಡುಗರು ಅವರು ಎಲ್ಲಾನು ಏನು ಸುನಿಲ್ ಏನ್ ಮಹೇಶ್ ಅವ್ರು ಇವ್ರು ಮಾತಾಡ್ತಿದ್ರು, ಮೇಡಮ್ ತೆಗ್ದಾಕೊಂಡು ಮಾತಾಡ್ತಿದ್ದವ್ರು ಸಡನ್ ಆಗಿ ಹತ್ರ ಅಂತ ಸ್ಟಾರ್ಟ್ ಮಾಡಿದ್ರು. ಏನೋ ಆಗಿದೆ ಎಲ್ಲ ಹೋಗ್ಲಿ ಬಿಡುಗರು ಅಂತ ಸುಮ್ನಾಗೋದೆ. ಮತ್ತೆ ಅವತ್ತಿನ ದಿನಾನು ಹಂಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ರೆಡಿನಾ ಕೇಳಪ್ಪ, ರೆಡಿ ಆದ್ಲಾ, ಏನ್ ಅವಳಿಗೋಷ್ಟ ಕಾಯ್ಕೊಂಡು ಕುತ್ಕೊಳಕ್ ಆಗತ್ತಾ ಇಲ್ಲಿ ಅಂತ ಸ್ಟಾರ್ಟು. ನಾನು ಡೈರೆಕ್ಟ್ ಆಗಿ ಹೇಳ್ದೆ, ನಾನು ಸರಿ ಹೋಗ್ಬಿಟ್ಟು ಮಾತಾಡಿಸ್ದೆ ತಾನೇ ನಿಮ್ಮನ್ನ, ಏನಕ್ಕೆ ಕ್ಯಾರಿ ಮಾಡ್ತಾ ಇದ್ದೀರಾ? ನಿನ್ನೆ ಆಯ್ತು, ನೀವು ಒಂದ್ ಮಾತಂದ್ರಿ ಅಷ್ಟು ಜನದ ಮುಂದೆ, ನನ್ಗೂ ಬೇಜಾರಾಯ್ತು, ನಾನು ಒಂದ್ ಮಾತಂದೆ ನಿಮ್ಗೆ ಅಷ್ಟು ಜನದ ಮುಂದೆ, ಅಲ್ಲಿಗಲ್ಲಿ ಮುಗ್ದೋಯ್ತು. ನಿನ್ನೆ ಅದಾದ್ಮೇಲೂ ನೀವು ಇಡೀ ದಿನ ಬಾ ಹಿಂಗ್ ಬಾ ಹಂಗ್ ಬಾ ಸರ್ ಬನ್ನಿ ಸರ್ ಅಂತ ಇದೆಲ್ಲ ಮಾಡಿದೀರಾ. ನೀವೇನ್ ಮಾಡ್ಬಿಟ್ಟು ಸೇಡ್ ತೀರಿಸ್ಕೊಂಡಿಲ್ಲ ಅನ್ನೋ ತರ ಏನೂ ಇಲ್ಲ, ನೀವು ಅದನ್ನೆಲ್ಲ ಮಾಡಿದಿರಾ, ಆಯ್ತಲ್ವಾ, ಬಿಟ್ಬಿಡ್ಬೋದಲ್ವಾ, ಏನಕ್ಕೆ ಈ ತರ ಮಾಡ್ತಿದ್ದೀರಾ ಚೈಲ್ಡ್ ತರ ಅಂತ ಡೈರೆಕ್ಟ್ ಆಗಿ ಹೇಳಿದೆ. ನಂದು
ನಾನ್ ಅಲ್ಲಿಗೆ ಬಿಟ್ಟೆ. ನಾನ್ ನನ್ನ ಫ್ರೆಂಡ್ಸ್ನೇ ಇಷ್ಟೊಂದೆಲ್ಲ ಬೇಡ್ಕೊಳಲ್ಲ, ಇವ್ರನ್ನೇನ್ ನಾನೇನ್ ಬೇಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ನಾನು ಏನಾರ ಮಾಡ್ಕೊಳ್ಳಿ, ನನ್ಗೇನ್ ಆಗ್ಬೇಕಾಗಿದೆ ಅಂತ ಬಿಟ್ಬಿಟ್ಟೆ ಅಷ್ಟೇ ರಾಜೇಶ್ ಅವರೇ. ಫ್ರಮ್ ದಟ್ ಡೇ ಹಿ ಮೇಡ್ ಮೈ ಲೈಫ್ ಎ ಲಿವಿಂಗ್ ಹೆಲ್ ಇನ್ ಗಿಣಿರಾಮ. ಬೇಕು ಅಂತ ಟ್ರಿಗರಿಂಗ್ ಕಮೆಂಟ್ಸ್ ಕೊಡೋದು, ಇನ್ನೇನ್ ಆಕ್ಷನ್ ಅನ್ಬೇಕು ಏನಾರ ಕಮೆಂಟ್ ಪಾಸ್ ಮಾಡ್ಬಿಡೋದು, ಮೈಂಡ್ ಗೇಮ್ ಕಮೆಂಟ್ ಪಾಸ್ ಮಾಡ್ಬಿಡೋದು. ಎಷ್ಟು ಸತಿ ಅದೇ ಸೀರೆ, ಒಂದು ಗ್ರೇ ಕಲರ್ ಸ್ಯಾರಿ ಇತ್ತು ನನ್ನ ಹತ್ರ, ಆಯ್ತಾ, ಅದೇ ಸೀರೆ ಎಷ್ಟು ಸತಿ ಉಟ್ಟಿದ್ದೀನಿ ನಾನು. ಅಲ್ಲಿ ತನಕ ನಾರ್ಮಲ್ ಆಗಿರೋರು, ಆ ಜಗಳ ಆದ್ಮೇಲೆ ಆ ಗ್ರೇ ಕಲರ್ ಸೀರೆ ಉಟ್ಕೊಂಬಂದ್ರೆ ಬೇಕಂತ ಹೋಗ್ಬಿಟ್ಟು ಪ್ರೀತಮ್ ಸರ್ ಹತ್ರ ಹೋಗ್ಬಿಟ್ಟು ಹೇಳೋದು, ಗೋಡೆ ಇದು ಎಲ್ಲ ಒಂದೇ ತರ ಕಾಣ್ತಿದ್ದಾಳವಳು, ಚೇಂಜ್ ಮಾಡ್ಸಿದ್ರು. ನಾನೇನ್ ಸೀರೆ ಅಂಗಡಿ ಇಟ್ಕೊಂಡಿದ್ದೀನ, ಎವ್ರಿ ಮಂತ್ ಐ ಹ್ಯಾಡ್ ಟು ಸ್ಪೆಂಡ್ ಅಟ್ ಲೀಸ್ಟ್ 10,000 ಆನ್ ಮೈ ಸ್ಯಾರೀಸ್ ಅಂಡ್ ಬ್ಲೌಸಸ್. ದಟ್ ಈಸ್ ವಾಟ್ ದೇ ಎಕ್ಸ್ಪೆಕ್ಟೆಡ್ ಮೀ ಟು ಡೂ. ಕೊಡ್ತಾ ಇದ್ದಿದ್ ಪೀನತ್ ಸಂಬಳ. ಐ ಹ್ಯಾಡ್ ಟು ರನ್ ಅ ಹೌಸ್, ಐ ಹ್ಯಾಡ್ ಟು ಸೇವ್, I had to purchase makeup items. I had to get the stitching done for the saree. ಇಷ್ಟು ಮಾಡ್ಬೇಕು. ತಿಂಗಳ ಹೊಸ ಸೀರೆಗಳು ತಗೊಳ್ಳಿ. ಎಲ್ಲಿಂದ ತರ್ಲಿ ನಾನು ಹೊಸ ಸೀರೆಗಳು ಪ್ರತಿ ಸತಿ? ದುಡ್ಡು ಎಷ್ಟು ಕೊಡೋರು? 3 ಲಕ್ಷ ಬರುತ್ತೆ. ಅಲ್ಲ, ತಿಂಗಳಿಗೆ ಎಷ್ಟಂದ್ರಿ ನೀವು? ಈಗ ಒಂದ್ ದಿನಕ್ಕೆ 10,000ನೋ. ದೇವ್ರನ್ನ ಹೇಳ್ತೀನಿ, ಐ ಆಮ್ ಸೋ ಗುಡ್ ಅಟ್ ಸೇವಿಂಗ್. ಇಫ್ ಐ ಹ್ಯಾಡ್ ಗಾಟ್ 10,000 ಇಷ್ಟೊತ್ತಿಗೆ ನನ್ನ ಹತ್ರ ಅಟ್ಲೀಸ್ಟ್ ಒಂದು ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಒಂದು ಮನೆ ಆದ್ರೂ ತಗೊಳ್ತಾ ಇದ್ದೆ. ಎಸ್ ಪೇ ಮಾಡೋರು ಒಂದು ಹೀರೋಯಿನ್ಗೆ? ಒಂದ್ ಹೀರೋಯಿನ್ ಗೊತ್ತಿಲ್ಲ ನನಗೆ. ಹೀರೋಯಿನ್ ಅಲ್ಲ, ಲೀಡ್ ಆಕ್ಟ್ರೆಸ್ ಆಫ್ ದಟ್ ಸೀರಿಯಲ್ ಅಷ್ಟೇ ಹೇಳ್ತೀನಿ ನಾನು. ಕಥಾನಾಯಕಿ. ಅದೇ ಹೀರೋಯಿನ್ ಬೇಡ, ಹೀರೋಯಿನ್ ಕಥಾನಾಯಕಿ. ಆ ಕಥಾನಾಯಕಿ ಆಗಿದ್ ನನಗೆ ಬರ್ತಾ ಇದ್ದಿದ್ದು 4,000 ರೂಪಾಯಿ ದಿನಕ್ಕೆ. 4,000 ರೂಪಾಯಲ್ಲಿ ತಿಂಗಳಲ್ಲಿ ಎಷ್ಟು ದಿನ ಡೇಟ್ಸ್ ಕೊಡ್ತಿದ್ರು? 13-12 ದಿನ ಅಷ್ಟೇನಾ? ಅಷ್ಟೇ. ಓಕೆ, ಆಯ್ತಾ. ಎಷ್ಟೊಂದ್ ಜನ ಹೇಳ್ತಾರೆ ನಮಗ್ ಅಷ್ಟು ಸಿಗಲ್ಲ, ಅದು ನಿಮಗ್ ಅಷ್ಟು ಸಿಗಲ್ಲ. ಓಕೆ, ಐ ಅಕ್ಸೆಪ್ಟ್, ನಾನಿಲ್ಲ ಅಂತಿಲ್ಲ. ಬಟ್ ನಿಮಗ್ ನನ್ನಷ್ಟು ಖರ್ಚಿರತ್ತಾ? ಇನ್ ದ ಸೆನ್ಸ್ ವಾಟ್ ಐ ಆಮ್ ಸೇಯಿಂಗ್ ಇಸ್, ಮನೆ ನೋಡ್ಕೊಳ್ಳೋದು ಎಲ್ಲರೂ ನೋಡ್ಕೊಳ್ತಾರೆ. ಮನೆ ನೋಡ್ಕೊಳ್ಳೋದು ಒಂದೇ ನನಗೆ ಪ್ರಾಬ್ಲಮ್ ಆಗಿದ್ರೆ ನನಗೆ 4,000 ರೂಪಾಯಿ ಬರ್ತಿದ್ದಕ್ಕೂ ನಾನು ಕಂಪ್ಲೇಂಟ್ ಮಾಡ್ತಾ ಇರ್ಲಿಲ್ಲ ರಾಜೇಶ್ ಅವ್ರೆ. ಯಾಕೆಂದ್ರೆ ಟು ಬಿ ವೆರಿ ಫ್ರಾಂಕ್, ನನಗೆ ಬರ್ತಾ ಇದ್ದೀನಿ 4,000 ರೂಪಾಯಲ್ಲೇ ನಾನು ಸೇವ್ ಮಾಡಿ ನನ್ನ ಮದ್ವೆ ನಾನು ಮಾಡ್ಕೊಂಡಿದ್ದೀನಿ, ಆಯ್ತಾ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಐ ಆಮ್ ನಾಟ್ ಸೇಯಿಂಗ್ ಇಲ್ಲ ಅಂತ. ಎಷ್ಟಾಗತ್ತೆ ಅಷ್ಟು ನಾನು ಸೇವ್ ಮಾಡ್ಕೊಂಡು ಮದ್ವೆ ಮಾಡ್ಕೊಂಡಿದ್ದೀನಿ ನಾನು. ಎಷ್ಟು ಆಗತ್ತೆ ಅಷ್ಟು ಸೇವ್ ಮಾಡ್ತದೆ. ಮ್ಯೂಚುವಲ್ ಫಂಡ್ಸ್ ಅಂತೆ, RD ಅಂತೆ, ಇನ್ನೊಂದಂತೆ, ಮತ್ತೊಂದು 1,000 ರೂಪಾಯಿ ಆಯ್ತಾ. 1,000 ರೂಪಾಯಿ ಸೇವ್ ಮಾಡಕ್ಕೂ ನನಗೆ ಓಕೆ. ನಮ್ಮಮ್ಮಂಗೆ ಇಷ್ಟು ಕೊಡು, ನಮ್ಮಮ್ಮ ಗೋಲ್ಡ್ ಚೀಟಿ ಕಟ್ಟು, ಇನ್ನೊಂದು ಮಾಡು, ಮತ್ತೊಂದು ಮಾಡು. ಯು ನೋ ಹೌ ಮಿಡ್ಲ್ ಕ್ಲಾಸ್, ಲೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ವರ್ಕ್. ಹಿಂಗೆ ಮಾಡಿ ನಾನು ಸೇವ್ ಮಾಡಿ ನನ್ನ ಮದ್ವೆ ನಾನು ಮಾಡ್ಕೊಂಡೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆಯ್ತಾ. ಬಟ್ ಎವ್ರಿ ಮಂತ್ ಕಾಸ್ಮೆಟಿಕ್ಸ್ಗೆ ಎಷ್ಟು ಖರ್ಚಾಗತ್ತೆ? ಬಿಕಾಸ್ ದೇ ಎಕ್ಸ್ಪೆಕ್ಟ್, ಆಯ್ತಾ. ಒಂದೇ ಇಯರಿಂಗ್ ಹಾಕಂಗಿಲ್ಲ, 2 ಸತಿ ಆ ಇಯರಿಂಗ್ ರಿಪೀಟ್ ಆಯ್ತು ಅಂದ್ರೆ ಚಾನೆಲ್ ಇಂದ ಆ ಇಯರಿಂಗ್ ಸರ್ಕಲ್ ಮಾಡಿ, ಸ್ಕ್ರೀನ್ ಶಾಟ್ ಮಾಡಿ, ಸರ್ಕಲ್ ಮಾಡಿ ಕಳಿಸ್ತಾರೆ. ಶಿ ಇಸ್ ರಿಪೀಟಿಂಗ್ ದಿಸ್ ಇಯರಿಂಗ್, ಟೆಲ್ ಹರ್ ಟು ನಾಟ್ ರಿಪೀಟ್ ದಿಸ್. ಶಿ ಇಸ್ ರಿಪೀಟಿಂಗ್ ದಿಸ್ ಬ್ಲೌಸ್, ಟೆಲ್ ಹರ್ ಟು ನಾಟ್ ರಿಪೀಟ್ ದಿಸ್. ಶಿ ಇಸ್ ರಿಪೀಟಿಂಗ್ ದಿಸ್ ಸ್ಯಾರಿ, ಈ ಮಂತಲ್ಲಿ ಟ್ವೈಸ್ ಹಾಕಿದ್ದಾರೆ, ಇನ್ನೊಂದು 3 ಮಂತ್ಸ್ ಹಾಕ್ಬೇಡಿ ಅಂತ ಹೇಳಿ ಈ ಸ್ಯಾರಿನ. ಎಲ್ಲಿಂದ ತರ್ಬೇಕು ನಾವು? ಇವ್ರು ಕೊಡಲ್ವಾ ಕೊಟ್ಟಂಗೆ? ಇಲ್ಲ, ಸೀರಿಯಲ್ಸ್ ಅಲ್ಲಿ ಕೊಡಲ್ಲ. ನಾಟ್ ಜಸ್ಟ್ ಗಿಣಿರಾಮ, ಎನಿ ಸೀರಿಯಲ್ಸ್ ಪ್ರೊವೈಡ್ ಮಾಡಲ್ಲ, ಕಾಸ್ಟ್ಯೂಮ್ಸ್ ಪ್ರೊವೈಡ್ ಮಾಡಲ್ಲ, ನಾವೇ ತಗೋಬೇಕು. ಅಂಡ್ ನಮ್ ಕರ್ಮಕ್ಕೆ ಸೀರೆ ಒಂದ್ 300-400 ರೂಪಾಯಿಗೆ ತಗೊಂಡ್ಬಿಟ್ಟೆ ಅಂತ ಅನ್ಕೊಳ್ಳಿ. ಬ್ಲೌಸ್ 600 ರೂಪಾಯಿ 800 ರೂಪಾಯಿ ಹೊಲ್ಸಕ್ಕೆ 2 ಸೀರೆ ಬರುತ್ತೆ ಒಂದ್ ಬ್ಲೌಸ್ ಹೊಲ್ಸೋ ದುಡ್ಡಲ್ಲಿ. ಸೊ ಇಮ್ಯಾಜಿನ್ ಎವ್ರಿ ಮಂತ್ ದೇ ಎಕ್ಸ್ಪೆಕ್ಟ್ ಮೀ ಟು ಅಟ್ ಲೀಸ್ಟ್ ಬೈ 6 to 7 ಸ್ಯಾರೀಸ್. ಬರೋದಿಲ್ಲ ಅದಕ್ಕೆ ಅಲ್ವಾ. ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ನೀವು 1,000 ರೂಪಾಯಿ 500 ರೂಪಾಯಿ ಸೀರೆ ತಗೊಳಕ್ ಆಗಲ್ಲ, ಚೆನ್ನಾಗ್ ಕಾಣಲ್ಲ. ಅದ್ರಲ್ಲೂ ಇನ್ನೊಂದೇನ್ ಗೊತ್ತಾ, ಗಿಣಿರಾಮದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಉತ್ತರ ಕರ್ನಾಟಕದಂತ ಹೇಳಿ ಅದೇ ತರ ಸೀರೆ ಉಡ್ಬೇಕು ನೀನು ಅಂತ ಹೇಳಿ, ನಾನು ಉತ್ತರ ಕರ್ನಾಟಕದಿಂದ ಯಾರೋ ಒಬ್ರನ್ನ ಹಿಡಿದು ಅಲ್ಲಿಂದ ನಾನು ಇಳ್ಕಲ್ ಸೀರೆಗಳು ಬರುತ್ತಲ್ಲ ಆ ತರದ್ದು ಕಮ್ಮಿದು ಅಂತ ಅಂದ್ಬಿಟ್ಟೆ 1,500 ಇಳ್ಕಲ್ ಸೀರೆ ಕೊಟ್ಟು ತರ್ಸಿದೀನಿ. 10 ಸೀರೆ ತರ್ಸೋಷ್ಟೊತ್ತಿಗೆ ಹೋಯ್ತು ನನ್ ದುಡ್ಡು. ಎವ್ರಿ ಮಂತ್ ಅದೇ ತರ ದುಡ್ಕೊಳ್ಳಿ ನೀವು ಅಂತ. ಎಲ್ಲಿಂದ ತರಿಸ್ಲಿ? ಇಳ್ಕಲ್ ಸ್ಯಾರಿ ಬೆಂಗಳೂರಲ್ಲಿ ಸಿಗೋದು 2,000 ರೂಪೀಸ್ ಕಡಿಮೆ ಒಂದೂ ಇಲ್ಲ. ಕಾಟನ್ ಆಗಿರ್ಬೋದು, ಐ ಆಮ್ ನಾಟ್ ಸೇಯಿಂಗ್ ರೇಷ್ಮೆ. ಇಳ್ಕಲ್ ಸ್ಯಾರಿ, ಕಾಟನ್ ಸ್ಯಾರಿನೇ 2,000 ರೂಪೀಸ್ಗಿಂತ ಕಮ್ಮಿ ಯಾವ್ದು ಇಲ್ಲ. ಒಳ್ಳೆ ಕ್ವಾಲಿಟಿ. ಅಂಡ್ ಅನದರ್ ಪ್ರಾಬ್ಲಮ್ ಫಾರ್ ಮೀ, ಹೈಟ್. ನನ್ನ ಹೈಟ್ಗೆ ಸ್ಯಾರಿ ಏನಾಗತ್ತೆ, ನಾನು ಒಳಗಡೆ ಟಕ್ ಮಾಡ್ಕೊಂಡ್ರೆ ಇಲ್ಲಿ ತನಕ ಬಂದ್ಬಿಡತ್ತೆ. ಇಳ್ಕಲ್ ಸೀರೆ ಉಟ್ಕೊಂಡು ಮೊಣ್ಕಾಲ್ ಗಂಟ ಎತ್ಕೊಂಡು ಒಂದ್ ಸಾಂಗ್ ಇದೆಯಲ್ಲ, ಲಿಟ್ರಲಿ ಹಂಗೆ ಆಗ್ಬಿಡತ್ತೆ, ಆಯ್ತಾ. ಆ ತರ ಇದ್ದಾಗ ನಾನು ಉದ್ದ ಬರತ್ತೆ ನೋಡ್ಬೇಕು ಕರೆಕ್ಟ್ ಆಗಿ. ಉದ್ದ ಬರ್ಲಿಲ್ಲ ಅಂದ್ರೆ ಎಕ್ಸ್ಟ್ರಾ ಫಾಲ್ಸ್ ಹೊಲ್ಸ್ಬೇಕು. ಎಷ್ಟ್ ಕೆಲ್ಸ ಇತ್ತು ಗೊತ್ತಾ ನನಗ್ ಮಾಡ್ಕೊಳಕ್ಕೆ, ಲಿಟ್ರಲಿ. ಅಂಡ್
ಗಂಡ್ ಮಕ್ಳಿಗೆ ವೆರಿ ಈಸಿ. ನಾನ್ ರಿತ್ವಿಕ್ಗೆ ಎಷ್ಟು ಬೈದಿದ್ದೀನಿ ಗೊತ್ತಾ, ನೀವ್ ಬಿಡ್ರಿ ಸೀರಿಯಲ್ ಸ್ಟಾರ್ಟ್ ಆಗಿದ್ದು ದಿಸದಿಂದ 780 ಎಪಿಸೋಡ್ ಬಂತು ಗಿಣಿರಾಮ, ಸೇಮ್ ಕುರ್ತಾಗಳನ್ನ ಓಡಿಸ್ಬಿಟ್ಟಿದೀರಾ ನೀವು ಅಂತ. ಏನಾರ ಕೇಳಿದ್ರೆ ಚಾನೆಲ್ ಅವ್ರನ್ನ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೆ, ನೀವು ಹೀರೋಗ್ ಯಾಕೆ ಹೇಳಲ್ಲ, ನನಗ್ ಮಾತ್ರ ಯಾಕೆ ಪರ್ಚೇಸ್ ಮಾಡಕ್ ಹೇಳ್ತೀರಾ ಅಂತ. ಹೆಣ್ಮಕ್ಳು ನೋಡೋದು ಹೆಣ್ಮಕ್ಳನ್ನೇ. ನೀವ್ ಯಾವ ಸೀರೆ ಉಟ್ಟಿದೀರಾ, ನೀವ್ ಯಾವ ಇಯರಿಂಗ್ ಹಾಕೊಂಡಿದೀರಾ ಅದನ್ನ ನೋಡ್ತಾರೆ. ಸೊ ಯು ಹ್ಯಾವ್ ಟು ಇನ್ವೆಸ್ಟ್. ಈ ತರ ಇದ್ದಾಗ ಹೆಂಗ್ ಮೇಂಟೈನ್ ಮಾಡಕ್ಕಾಗತ್ತೆ ಹೇಳಿ. ದಿಸ್ ಇಸ್ ದ ಅಮೌಂಟ್ ದಟ್ ಐ ವಾಸ್ ಗೆಟಿಂಗ್ ಲಿಟ್ರಲಿ. ಅಷ್ಟೇ ಬರೋದಿಲ್ಲ, ಅರ್ಧಕ್ಕೆ ಇದಕ್ಕೆ ಸ್ಪೆಂಡ್ ಮಾಡ್ತಾ ಇದ್ದಿತ್ತು. ಮನೆ ನೋಡ್ಕೊಳ್ಬೇಕು, ಇದ್ ಮಾಡ್ಬೇಕು. ಅಂಡ್ ಆಫ್ಟರ್ ಕೋವಿಡ್ ಮೈ ಮಾಮ್ ಫೆಲ್ ಸಿಕ್. ನಮ್ಮಮ್ಮ ಇವಾಗ ಡಯಾಲಿಸಿಸ್ ಪೇಷಂಟು. ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಸ್ಟಾರ್ಟ್ ಆಯ್ತು ನಮ್ಮಮ್ಮಗೆ ಆಫ್ಟರ್ ಕೋವಿಡ್. ಇಟ್ ಹ್ಯಾಪನ್ ಬಿಕಾಸ್ ಆಫ್ ಕೋವಿಡ್. ಹರ್ ಬೋತ್ ಕಿಡ್ನೀಸ್ ಆರ್ ಫೇಲಿಂಗ್. ದಟ್ ಇಸ್ ಕ್ರಾನಿಕ್ ಕಿಡ್ನಿ ಡಿಸೀಸ್. ದಟ್ ಇಸ್ ದ ರೀಸನ್ ವೈ ಡಯಾಲಿಸಿಸ್ ಇರೋದು. ಹರ್ ಬೋತ್ ಕಿಡ್ನೀಸ್ ಆರ್ ಫೇಲಿಂಗ್. ನಮ್ಮಮ್ಮಂಗೆ ನಾವು ಡಯಾಲಿಸಿಸ್ ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದ್ದು ಮೇನಲ್ಲಿ. ಅಲ್ಲಿ ತನಕ ನಾನು ಹೋಗಿಲ್ದೇ ಇರೋ ಡಾಕ್ಟರ್ ಇಲ್ಲ, ಹೋಗಿಲ್ದೇ ಇರೋ ಊರಿಲ್ಲ, ಟ್ರೈ ಮಾಡದೇ ಇರೋ ನಾಟಿ ಔಷಧಿ ಇಲ್ಲ, ಟ್ರೈ ಮಾಡದೇ ಇರೋ ಆಯುರ್ವೇದಿಕ್ ಔಷಧಿ ಇಲ್ಲ. ಎವ್ರಿ 15 days ಒನ್ಸ್ ಟ್ರೈನಲ್ಲಿ ಇಲ್ಲಿಂದ ತರೀಕೆರೆಗೆ ಹೋಗಿ ಅಲ್ಲಿ ಯಾವುದೋ ನಾಟಿ ವೈದ್ಯರ ಹತ್ರ 4,000 ರೂಪಾಯಿ ಕೊಟ್ಬಿಟ್ಟು ಮಾತ್ರೆ ತಗೊಂಡ್ಬರ್ತಾ ಇದ್ದೆ ನಾನು. ಏನೋ ಒಂದು ಡಯಾಲಿಸಿಸ್ ತನಕ ಹೋಗ್ಬಾರ್ದು ನಮ್ಮಮ್ಮ. ಹೆಂಗೋ ಒಂದು ನ್ಯಾಚುರಲ್ ಆಗಾದ್ರೂ ರಿವರ್ಸ್ ಆಗತ್ತಾ ನೋಡೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಕಿಡ್ನಿ ಇಸ್ ದ ಓನ್ಲಿ ಆರ್ಗನ್ ಬಾಡಿನಲ್ಲಿ. ಲಿವರ್ ಬೇಕಿದ್ರೂ ರಿವರ್ಸ್ ಮಾಡ್ಬೋದು, ಕಿಡ್ನಿ ಮಾಡಕ್ಕಾಗಲ್ಲ. ಕಿಡ್ನಿಗೆ ದೆರ್ ಇಸ್ ನೋ ಆಪ್ಷನ್. ಟ್ರಾನ್ಸ್ಪ್ಲಾಂಟ್ ಇಸ್ ದ ಓನ್ಲಿ ಆಪ್ಷನ್. ಅಂಡ್ ಇವನ್ ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ಇಟ್ ಇಸ್ ವೆರಿ ರಿಸ್ಕಿ. ಇಷ್ಟ್ರ ಜೊತೆಗೆ ನಮ್ಮ ಅಮ್ಮಂದು ಮೆಡಿಕಲ್ ಖರ್ಚು ಬೇರೆ. ನಮ್ಮ ಅಕ್ಕ, ನಾನು, ನಮ್ಮಪ್ಪ ಶೇರ್ ಮಾಡಿನೂ. ಬಿಕಾಸ್ ಒಂದೊಂದು ಮೆಡಿಸಿನ್ಸ್ ನಮ್ಮ ಅಮ್ಮನ್ ಬರ್ತಾ ಇದ್ದಿದ್ದು, ಒಂದೊಂದು ಟ್ಯಾಬ್ಲೆಟ್ 10,000 ರೂಪಾಯಿ. ದಟ್ ಒನ್ ಬಾಕ್ಸ್ ಬರ್ತಾ ಇತ್ತು. ಆ ತರದ್ ಒಂದ್ 3-4 ಹಿಮೋಗ್ಲೋಬಿನ್ 7,000 ರೂಪಾಯಿ. ಕಿಡ್ನಿ ರಿಲೇಟೆಡ್ ಯಾವ್ದೋ ಒಂದು ಲೊಬಾನ್ ಫಾರ್ಟೆ ಅಂತ ಬರ್ತಾ ಇತ್ತು, ನಂಗೆ ಇನ್ನೂ ನೆನಪಿದೆ. ದಟ್ ವಾಸ್ 9,000 rupees ಒಂದು ಬಾಕ್ಸ್ 30 ಟ್ಯಾಬ್ಲೆಟ್ಸ್ಗೆ. ಅಂಡ್ ಇದ್ವರ್ ತನಕ ನಾನು ಇದನ್ನ ನಮ್ಮ ಪ್ರೊಡಕ್ಷನ್ ಅವ್ರ ಹತ್ರನೂ ಹೇಳಿಲ್ಲ. ಬಿಕಾಸ್ ಏನ್ ಗೊತ್ತಾ, ನಿನ್ ಮನೇಲಿ ನಿನ್ ಪ್ರಾಬ್ಲಮ್ ಇದೆ, ನನಗೇನ್ ಬಂದ್ ಹೇಳ್ತೇನೆ ನೀನು? ಅಥವಾ ಸಿಂಪತಿಗೋಸ್ಕರ ಹೇಳ್ತಿರ್ಬೋದು ಇವಳು, ಅಥವಾ ನಾವು ದುಡ್ಡು ಕೊಟ್ಬಿಡ್ಲಿ ಇವಳು ಹೇಳಿದನ್ನೆಲ್ಲ ನಂಬಿಡ್ಲಿ ಅಂತ ಸುಳ್ಳು ಹೇಳ್ತಿರ್ಬೋದು ಇವಳು. ನನಗದೆಲ್ಲ ಅನ್ನಿಸ್ಕೊಳಕ್ ಇಷ್ಟ ಆಗಲ್ಲ ರಾಜೇಶ್ ಅವ್ರೆ. ಅಂಡ್ ಅನದರ್ ಥಿಂಗ್, ದಿಸ್ ಇಸ್ ದ ಫಸ್ಟ್ ಪ್ಲಾಟ್ಫಾರ್ಮ್ ದಟ್ ಐ ಆಮ್ ಸೇಯಿಂಗ್ ನಮ್ಮ ಅಮ್ಮಂಗೆ ಹುಷಾರಿಲ್ಲ, ನಮ್ಮ ಅಮ್ಮಂಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗಿದೆ, ಶೀಸ್ ಟೇಕಿಂಗ್ ಟ್ರೀಟ್ಮೆಂಟ್, ಶೀಸ್ ಗೋಯಿಂಗ್ ಅಂಡರ್ ಡಯಾಲಿಸಿಸ್. ದಿನ ಬಿಟ್ಟು ದಿನ ನಮ್ಮ ಅಮ್ಮಂಗೆ ಡಯಾಲಿಸಿಸ್ ಇವಾಗ. ಬಿಕಾಸ್ ನನ್ನ ಮದ್ವೆ ಟೈಮಿಗೆ ಅವರಿಗೆ ವಾರಕ್ಕೆ 2 days ಇತ್ತು. ಬಟ್ ಏನಾಗಕ್ ಸ್ಟಾರ್ಟ್ ಆಗೋಯ್ತು, ದೇರ್ ವಿಲ್ ಬಿ ರಿಪರ್ಕಷನ್ಸ್ ಫಾರ್ ಡಯಾಲಿಸಿಸ್ ಆಲ್ಸೋ. ಆಯ್ತಾ, ಅದೇನೇನೋ ಪ್ರಾಬ್ಲಮ್ಸ್ ಆಗುತ್ತೆ. ಬಾಡಿನಲ್ಲಿ ವಾಟರ್ ಅಕ್ಯುಮುಲೇಟ್ ಆಗೋದು ಜಾಸ್ತಿ ಆಗೋಗ್ಬಿಡ್ತು. ಭುಜ, ಲಂಗ್ಸು, ಚೆಸ್ಟ್ ಏರಿಯಾ, ಕಾಲು, ಆಮೇಲೆ ಇಲ್ಲಿ ಎಲ್ಲೆಲ್ಲಿ ಫ್ಯಾಟ್ ಕಮ್ಮಿ ಇದೆ ಅಲ್ಲೆಲ್ಲ ವಾಟರ್ ಅಕ್ಯುಮುಲೇಷನ್ ಜಾಸ್ತಿ ಆಗೋಗ್ಬಿಡ್ತು ನಮ್ಮಮ್ಮಗೆ. ಆ ಥರ ವಾಟರ್ ಅಕ್ಯುಮುಲೇಷನ್ ಜಾಸ್ತಿ ಆಗೋಗ್ಬಿಟ್ಟು ಫುಲ್ಲು ವೀಸಿಂಗ್. ಒಂದಿನ ರಾತ್ರಿ ಮದ್ವೆ ಆಗಿ ಆಷಾಢಕ್ಕೆ ನನ್ನ ಮನೆಗೆ ಬಂದಿದ್ದೀನಿ. ಇಡೀ ರಾತ್ರಿ ನಾನು, ನಮ್ಮಪ್ಪ, ನಮ್ಮಮ್ಮ 3 ಜನ ನಿದ್ದೆ ಮಾಡಿಲ್ಲ. ಹಿಂಗ್ ಕೂತ್ಕೊಂಡ್ರೆ ಮಾತ್ರ ಉಸಿರಾಡ್ತಿದಾರೆ ನಮ್ಮಮ್ಮ. ಮಲಗಿಸಿದ್ರೆ ಆಗ್ತಾ ಇದೆ. ಡಾಕ್ಟರ್ ಹತ್ರ ಹೋಗೋಣ, ಇಲ್ಲ ಬೇಡ, ರಾತ್ರಿ ನಾನು ಡಯಾಲಿಸಿಸ್ ಇಲ್ಲಿ 2 ಇಷ್ಟು ದಪ್ಪ ಸೂಜಿ, ಇಲ್ಲಿಂದ ಒಂದು ಇನ್ಪುಟ್ಟು ಔಟ್ಪುಟ್ 2 ಸೂಜಿ ಹಾಕ್ತಾರೆ ಹಿಂಗೆ ಇಲ್ಲಿ. ಆಯ್ತಾ, ಡಯಾಲಿಸಿಸ್ಗೆ ಇಟ್ ಇಸ್ ವೆರಿ ಪೇನ್ಫುಲ್, ವೆರಿ ವೆರಿ ಪೇನ್ಫುಲ್. ಆಯ್ತಾ ಪಾಪ, ನಮ್ಮ ಅಮ್ಮಂಗೆ ನಾನು ಬೈತಾ ಇರ್ತೀನಿ ತಿನ್ನೋ ವಿಷಯದಲ್ಲಿ, ಡಯಟ್ ಮಾಡೋದು. ಐ ಸ್ಕೋಲ್ಡ್ ಹರ್ ಅ ಲಾಟ್, ಟು ಬಿ ವೆರಿ ಫ್ರಾಂಕ್, ಐ ಸ್ಕೋಲ್ಡ್ ಹರ್ ಅ ಲಾಟ್ ಬಿಕಾಸ್ ಶಿ ಇಸ್ ಗೋಯಿಂಗ್ ಥ್ರೂ ಆಲ್ ದೀಸ್ ಥಿಂಗ್ಸ್. ಯಾಕೆಂದ್ರೆ ಅವ್ರು ಡಯಟ್ ಮಾಡಬೇಕು, ಅವ್ರು ಡಯಟ್ ಮಾಡ್ಲಿಲ್ಲ ಅಂದಷ್ಟು ದಿನ ಬಿಟ್ಟು ದಿನ ಜಾಸ್ತಿ ಆಗ್ತಾ ಇರುತ್ತೆ. ದೇರ್ ವಾಸ್ ಮಂತ್ಸ್ ವೇರ್ ನಮ್ಮಮ್ಮ ಎವ್ರಿ ಡೇ ಡಯಾಲಿಸಿಸ್ ತಗೊಂಡಿದ್ದಾರೆ. ಇದನ್ನೆಲ್ಲ ನಾನು ಕೂತ್ಕೊಂಡು ಅವ್ರಿಗೆ ಹೇಳಕ್ ಆಗಲ್ಲ. ಏನಾಗತ್ತೆ ಪ್ರೋಸೆಸ್ ಅಲ್ಲಿ? ಸೊ ಏನಾಗತ್ತೆ, ಕಿಡ್ನಿ ಫೇಲ್ ಆದ್ರೆ ಬಾಡಿಯಿಂದ ವಾಟರ್ ಆಚೆ ಹೋಗಲ್ಲ. ಬೇಸಿಕಲಿ ನಮ್ ಯೂರಿನ್ ನ ಆಚೆ ಹಾಕದೆ ಕಿಡ್ನಿ ಡಸ್ ದಟ್ ಪ್ರಾಸೆಸ್. ಎಕ್ಸ್ಕ್ರೀಷನ್ ಅಂಡ್ ಯೂರಿನೇಷನ್ ಆಚೆ ಹಾಕ್ಸೋದೇನೆ ಕಿಡ್ನಿ. ಇಫ್ ಕಿಡ್ನಿ ಇಸ್ ಫೇಲಿಂಗ್, ಬಾಡಿಗೆ ಹಿಮೋಗ್ಲೋಬಿನ್ ಸಾಕಾಗಲ್ಲ. ಹಿಮೋಗ್ಲೋಬಿನ್ ಬೇಕಾಗಿರೋಂತಹ ಒಂದು ಕಂಟೆಂಟು ಕಿಡ್ನಿಯಿಂದ ಪ್ರೊಡ್ಯೂಸ್ ಆಗೋದು. ದಟ್ ವಿಲ್ ನಾಟ್ ಹ್ಯಾಪನ್. ಅವಾಗ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ. ಆಯ್ತಾ, ಹಾರ್ಟ್ ಕರೆಕ್ಟಾಗಿ ಪಂಪ್ ಮಾಡಲ್ಲ ಬ್ಲಡ್. ಕಿಡ್ನಿಯಿಂದ ಯೂರಿನ್ ಯಾವಾಗ ಬಾಡಿಯಿಂದ ಪಾಸ್ ಆಗಲ್ಲ, ಬಾಡಿನಲ್ಲಿರುವಂತಹ ವಾಟರ್ ಎಲ್ಲಿಂದ ಆಚೆ ಹೋಗುತ್ತೆ? ಆಚೆ ಹೋಗಲ್ಲ. ವಾಟರ್ ಅಕ್ಯುಮುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಬಾಡಿನಲ್ಲಿ. ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ಸ್ ಆಗೋ ಸಾಧ್ಯತೆಗಳಿರುತ್ತೆ.
ನಮ್ಮಮ್ಮಂಗೆ ಹೆಂಗೆ ದೋ ಆಯುರ್ವೇದಿಕ್ ಎಲ್ಲ ತಗೊಂಡು 3-4 ವರ್ಷ ನಾವು ವಿ ಪುಷ್ಡ್ ದಟ್ ಶಿ ಶುಡ್ ನಾಟ್ ಕಮ್ ಟು ಡಯಾಲಿಸಿಸ್ ಅಂತ. ಇನ್ನೇನ್ ನನ್ ಮದ್ವೆಗೆ 1 ತಿಂಗಳಿದೆ ಅನ್ನೋ ಟೈಮಿಗೆ ನಮ್ಮ ಅಮ್ಮಂಗೆ ಕಂಟಿನ್ಯೂಸ್ ವಾಮಿಟಿಂಗ್ ಸ್ಟಾರ್ಟ್ ಆಗ್ಬಿಡ್ತು. ಕಂಟಿನ್ಯೂಸ್ ವಾಮಿಟಿಂಗ್ ಸ್ಟಾಪ್ ಆಗ್ತಿಲ್ಲ. ನಮಗ್ ಗೊತ್ತೂ ಇಲ್ಲ. ನಾನು ನಮ್ಮಪ್ಪ ಮತ್ತೆ ನನ್ನ ಹಸ್ಬೆಂಡು ಚಿಕ್ಕಪೇಟೆಗೆ ಇನ್ವಿಟೇಷನ್ಸ್ ಪ್ರಿಂಟ್ ಮಾಡ್ಸಕ್ ಕೊಡ್ಬೇಕು ಅಂತ ಇನ್ವಿಟೇಷನ್ ಸೆಲೆಕ್ಟ್ ಮಾಡೋಣ ಅಂತ ಹೋಗಿದೀವಿ. ನಾನು ಹಂಗೆ ಏನಕ್ಕೋ ಫೋನ್ ಮಾಡ್ದೆ, ಅಮ್ಮ ನೋಡಿದ್ದು ಮೈಸೂರು ಸಿಲ್ಕ್ ಒಂದು ಕ್ರೇಪ್ ಮೈಸೂರು ಸಿಲ್ಕ್ ಒಂದ್ ಸ್ಯಾರಿ ಇದೆ, ತಗೊಳ್ತೀಯ ಇದು, ಈ ಕಲರ್ ಓಕೆನಾ ನಿನ್ಗೆ ಅಂತ. ನೋಡ್ತೀನಿ ಫುಲ್ ಬೆವರ್ತಾ ಇದಾರೆ ನಮ್ಮಮ್ಮ, ಸುಸ್ತು ಮಾತಾಡೋದಾಗ್ತಾ ಇಲ್ಲ. ವಿಡಿಯೋ ಕಾಲಲ್ಲಿ ಏನಾಯ್ತು ಹೇಳು ಅಂದೆ. ನೀನ್ ಹೋದಾಗಿಂದ ನಾನು ವಾಮಿಟ್ ಮಾಡ್ತಾನೆ ಇದ್ದೀನಿ ಅಂದ್ರು. ಅಲ್ಲಿ ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ. ಬರ್ತೀವಿ, ನಾವು ಬಂದಾಗ್ಲೂ ನಮ್ಮಮ್ಮ ವಾಮಿಟ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ನಮ್ ಡಾಕ್ಟರ್ಗೆ ಫೋನ್ ಮಾಡಿದ್ವಿ. ಅವ್ರು ಅಂದ್ರು, ಸಿ ದಿಸ್ ಇಸ್ ದ ರೀಸನ್ ವೈ ಐ ಟೋಲ್ಡ್ ಯು ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಕೊನೆಗೂ ನಿಮ್ಮಮ್ಮ ICU ಬಂದೇನೆ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿಸ್ಕೋಬೇಕು ಅಂತ ಬರ್ದಿತ್ತು ಅನ್ಸತ್ತೆ. ಕರ್ಕೊಂಬಂದ್ ಇವಾಗ್ಲೂ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿಗೆ ಹಾಕಿ ವಿಲ್ ಹ್ಯಾವ್ ಟು ಶಿಫ್ಟ್ ಟು ICU ಅಂಡ್ ಸ್ಟಾರ್ಟ್ ಡಯಾಲಿಸಿಸ್ ಅಂದ್ರು. ಆಕ್ಚುಲಿ ಸೀರಿಯಸ್ ಆಗ್ಬಿಟ್ಟಿತ್ತು ನಮ್ಮಮ್ಮಂಗೆ ಅವಾಗ. ಬಟ್ ಈ ಲೆವೆಲ್ಗೆ ಬರಬಾರ್ದು ಅಂತ ವಿ ಟ್ರೈ ಟು ಪುಷ್ ವಿತ್ ಆಯುರ್ವೇದಿಕ್ ಮೆಡಿಸಿನ್, ಆಮೇಲೆ ನಾಟಿ ಔಷಧಿ ಅಂತೆ, ಹೋಮಿಯೋಪತಿ ಅಂತ ಈ ತರ ಟ್ರೈ ಮಾಡಿಲ್ಲ ಅಂತ ಇಲ್ಲ. ಟು ಬಿ ವೆರಿ ಫ್ರಾಂಕ್, ಆಲ್ ಪಾಸಿಬಲ್ ಸ್ಟಫ್ ಮಾಡ್ಬಿಟ್ಟಿದೀವಿ, ಬಟ್ ನಥಿಂಗ್ ವರ್ಕ್ಡ್ ಫಾರ್ ಕ್ರಾನಿಕ್ ಕಿಡ್ನಿ ಡಿಸೀಸ್. ಇಷ್ಟೆಲ್ಲ ಇತ್ತು. ನಾನು ವಿ ಹ್ಯಾವ್ ಟು ಗೋ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ಸ್ಮೈಲ್, ಆಕ್ಟ್ ವಿತ್ ಆಲ್ ದ ಶಿಟ್ಟಿ ಥಿಂಗ್ಸ್ ದಟ್ ದೀಸ್ ಪೀಪಲ್ ಡೂ ಅರೌಂಡ್ ಅಸ್. ನಾನು ನನ್ನೊಬ್ಬಳಿಗೆ ಅಂತ ಹೇಳ್ತಾ ಇಲ್ಲ. ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಆಕ್ಟ್. ನನ್ನ ಜೊತೆ ಆಕ್ಟ್ ಮಾಡ್ತಾ ಇದ್ದವ್ರಿಗೂ ದೇ ಹ್ಯಾವ್ ಸೋ ಮೆನಿ ಪ್ರಾಬ್ಲಮ್ಸ್. ಆಲ್ ಯು ಹ್ಯಾವ್ ಟು ಡೂ ಇಸ್ ಬಿ ಕೈಂಡ್. ಏನಾಗೋಗತ್ತೆ ಇವಾಗ ನಾನು ಅವ್ರು ಅವತ್ತು ಹಿಂದಿನ ದಿನ ಆತರ ಮಾತಾಡಿದ್ಮೇಲೆ ಐ ವೆಂಟ್ ಬ್ಯಾಕ್ ಟು ಹಿಮ್, ಐ ಸ್ಪೋಕ್ ಟು ಹಿಮ್. ಎಲ್ಲ ಮರ್ತ್ ನಾನು ಮಾತಾಡಿಸ್ದೆ. ಆ ವ್ಯಕ್ತಿ ರೆಡಿ ಇರ್ಲಿಲ್ಲ, ಮಾತಾಡ್ಲಿಲ್ಲ ಅಲ್ವಾ. ಅಲ್ಲಿಗೆ ಬಿಟ್ಟೆ ಅಂತ ನೀವು ಬಿಡ್ಬೋದಾಗಿತ್ತಲ್ವಾ. He didn't leave that matter. He made my life a living hell in ಗಿಣಿರಾಮ. ಏನೇನೋ ಕಮೆಂಟ್ಸ್ ಪಾಸ್ ಮಾಡೋದು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡೋದು, ವಿಪರೀತ ಹಿಂಸೆ ಮಾಡೋರು ನಂಗೆ. ಅಳ್ತಾ ಇದ್ದೆ ನಾನು ಶೂಟಿಂಗ್ ಹೋಗ್ಬೇಕು ಅಂದ್ರೆ, ಲಿಟ್ರಲಿ ಅಳ್ತಾ ಇದ್ದೆ. ಆಮೇಲೆ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಐ ಕುಡಂಟ್ ಟೇಕ್ ಇಟ್. ಆ ಟೈಮಿಗೆ ಮಿನಿ ಬಿಗ್ ಬಾಸ್ ಸೀಸನ್ ಅಂತ ಮಾಡಿದ್ರು. ಬರೀ ನಮ್ಮ ಆರ್ಟಿಸ್ಟ್ಗಳನ್ನ ಬರೀ 1 ವಾರ ಇರೋದಕ್ ಮಾತ್ರ ಅಂತ ಅಂದ್ಬಿಟ್ಟು ಆಯ್ತಾ. ಅವತ್ತು ನಿಮ್ ಕಷ್ಟಗಳು ಏನಿದೆ ಅದನ್ನ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದ್ದೀವಿ, ಹೇಳ್ಕೊಳ್ಳಿ ಅಂದ್ರು. ಐ ಸ್ಪೋಕ್ ಅಬೌಟ್ ದಿಸ್. ಅಲ್ಲಿ ತನಕ ಚಾನೆಲ್ ಪೀಪಲ್ ಗೊತ್ತೇ ಇರ್ಲಿಲ್ಲ ದಟ್ ದಿಸ್ ಆರ್ ಆಲ್ ಥಿಂಗ್ಸ್ ದಟ್ ಇಸ್ ಹ್ಯಾಪನಿಂಗ್ ಅಂತ. ಅದಾಗಿದ ತಕ್ಷಣ ಚಾನೆಲ್ ಇಂದ ಕಾಲ್ ಬಂತು ನನಗೆ. ಐ ಸ್ಪೋಕ್ ಟು ಪರಮ್ ಸರ್ ಡೈರೆಕ್ಟ್ಲಿ. ಸರ್ ಈ ತರ ಆಗ್ತಾ ಇದೆ, ನನ್ ಕೈಯಲ್ಲಿ ಆಗ್ತಾ ಇಲ್ಲ ಸರ್ ಅದು ಅಂತ ಧೈರ್ಯ ಹೇಳಿದ್ರು. ಒಂದು ಅಂಡ್ ಹಿ ಟೋಲ್ಡ್ ಮೀ, ನಾನು ಪ್ರೊಡ್ಯೂಸರ್ ಹತ್ರ ಮಾತಾಡ್ತೀನಿ, ಡೋಂಟ್ ವರಿ, ನಾನು ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ರಿಸಾಲ್ವ್ ದಿಸ್ ಇಶ್ಯೂ ಅಂತ ಹೇಳಿದ್ರು. ಸರಿ ಸರ್ ಓಕೆ ಅಂತ ಹೇಳಿದೆ. ಅದಾಗಿದ್ ಸ್ವಲ್ಪ ಹೊತ್ತಿಗೆನೆ ಪ್ರೊಡ್ಯೂಸರ್ ಜೊತೆ ಮಾತುಕತೆ ಆಗಿದೆ ಪರಮ್ ಸರ್ದು. ಪ್ರೊಡ್ಯೂಸರ್ ಬಂದ್ರು, ನನ್ನ ಕ್ಯಾಮ್ರಾಮನ್ ಮತ್ತೆ ಡೈರೆಕ್ಟರ್ಸ್ ಅನ್ನ ಕೂರ್ಸಿದ್ರು. ಏನ್ ನಡೀತಿದೆ ಇದು ಅಂತ ಹೇಳಿದ್ರು. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಇಲ್ಲ ನಾನೇನ್ ಮಾಡ್ಲಿಲ್ಲ ಈ ತರ ಎಲ್ಲ. ಹಾ, ಆಮೇಲೆ ನಾನು ಪ್ರೊಡ್ಯೂಸರ್ನ ಡೈರೆಕ್ಟ್ ಆಗಿ ಕೇಳಿದೆ, ಸರ್ ಬಂದ್ ಕೂತ್ಕೊಂಡು ಇಲ್ಲಿ ಪಂಚಾಯತಿ ಮಾಡ್ತಾ ಇದ್ದೀರಾ, ನಿಮ್ ಕಣ್ ಮುಂದೆನೆ ಅವರು ಈ ತರ ಆಡಿದಾರೆ, ನೀವ್ ಯಾವತ್ತೂ ಮಾತಾಡ್ಲಿಲ್ಲ ಅದ್ರ ಬಗ್ಗೆ. ಇವತ್ತು ನಾನ್ ಪರಮ್ ಸರ್ ತನಕ ಹೋದೆ ಅಂತ ಬಂದ್ ಕೂತ್ಕೊಂಡು ನೀವು ಪಂಚಾಯತಿ ಮಾಡ್ತಾ ಇದ್ದೀರಾ. ಇಲ್ಲಾಂದ್ರೆ ದೇವರಾಣೆಗೂ ಹೇಳ್ತೀನಿ, ನೀವ್ ಇದನ್ ಮಾಡ್ತಿರ್ಲಿಲ್ಲ. ನಿಮ್ ಹತ್ರನೂ ಬಂದು ನನ್ ಬಗ್ಗೆ ಅವ್ರು ಕೆಟ್ಟದಾಗ ಕಮೆಂಟ್ ಮಾಡಿದ್ದಾರೆ, ಖಂಡಿತವಾಗ್ಲೂ ಕೆಟ್ಟದಾಗ ಕಮೆಂಟ್ ಮಾಡಿದ್ದಾರೆ, ಏನೇನೋ ವಲ್ಗರಾಗೆಲ್ಲ ಕಮೆಂಟ್ ಮಾಡಿದ್ದಾರೆ. ನೀವ್ ನಕ್ಕೊಂಡ್ ಸುಮ್ನಿದ್ರಿ. ಇವಾಗ ಪರಮ್ ಸರ್ ತನಕ ವಿಷಯ ಹೋಯ್ತು ಅನ್ನೋ ಕಾರಣಕ್ಕೆ ಬಂದ್ ನನ್ನ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ದೆ. ಇಲ್ಲಮ್ಮ ಆತರ ಎಲ್ಲ ಏನೂ ಇಲ್ಲಮ್ಮ, ನನಗ್ ಗೊತ್ತಿದ್ರೆ ನಾನು ಮಾಡ್ತಿದ್ದೆ ಅಂದ್ರು. ಸರಿ ಸರ್ ಆಯ್ತು, ನೀವ್ ಹೇಳಿದ್ದೇನೆ ನಂಬೋಣ, ಇವಾಗ ನಿಮಗ್ ಗೊತ್ತಾಗಿದೆ ಅಲ್ವಾ, ರಿಸಾಲ್ವ್ ಮಾಡಿದ್ದೇನೆ ಅಂತ ಹೇಳ್ದೆ. ಅವ್ರಿಗೆ ಹೇಳಿದ್ರು ನೀವ್ ಹಿಂಗೆಲ್ಲ ಮಾಡೋ ಹಾಗಿಲ್ಲ ಅಂತ. ಪ್ರೀತಮ್ ಸರ್ ಒಂದ್ ವಿಷಯ ಹೇಳಿದ್ರು ನನ್ಗೆ, ಡೈರೆಕ್ಟರ್ ಸರ್, ನಾಯನ ನೀವ್ ಆಕ್ಚುಲಿ ತುಂಬಾ ಬ್ರೇವ್ ಅನ್ಕೊಂಡಿದ್ದೆ ನಾನು. ಯಾರಾದ್ರೂ ಈ ತರ ಮಾಡ್ತಿದ್ದಾಗ ತೆಗೆದು ಒಂದ್ ಕಪಾಳಕ್ ರಾಚ್ಬೇಕಲ್ವಾ, ಏನಕ್ ಸುಮ್ನಿದ್ರಿ ನೀವು ಅಂತಂದ್ರು. ಸರ್ ಹೆಂಗೆ ಅಂತ ಅಂದೆ. ವಿ ವರ್ಕ್ ಹಿಯರ್, ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ನಾನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೇನೆ. ಆ ಲೆಟ್ ಗೋ ಆಟಿಟ್ಯೂಡ್ ಇಟ್ಕೊಂಡು ನಾನು ಬಂದೆ. ಎವ್ರಿ ಡೇ ಒಂದೇ ಮುಖ ನೋಡ್ತೀವಿ, ಎವ್ರಿ ಡೇ ಸೇಮ್ ಪೀಪಲ್ನ ಫೇಸ್ ಮಾಡ್ತೀವಿ. ಹಂಗಿದ್ದಾಗ ಇನ್ನು ಆಲ್ರೆಡಿ ಬರೀ ನನ್ನ ಹತ್ರ ಮಾತಾಡ್ದೆ ಅಂತಲೇ ಇವ್ರು ಇಷ್ಟು ಮಾಡ್ತಿದ್ದಾರೆ ಅಂದ್ರೆ, ನನ್ನ ಟೆಂಪರ್ನ ನಾನು ಲೂಸ್ ಮಾಡಿ ನಾನೇನಾದ್ರೂ ಫಿಸಿಕಲ್ ಆಗಿ ಫಿಸಿಕಲ್ ಬೇಡ, ರಾಂಗ್ ಆಗಿ ನಾನೇನಾದ್ರೂ ಮಾತಾಡ್ಬಿಟ್ಟಿದ್ರೆ ಅವ್ರು ಇನ್ನು ಎಷ್ಟು ಮಾಡ್ಬೋದು, ನೀವೇ ಯೋಚನೆ ಮಾಡಿ ಅಂತ ಹೇಳ್ದೆ ನಾನು ಡೈರೆಕ್ಟ್ ಆಗಿ. ಆತರ ಎಲ್ಲ ಏನೂ ಇಲ್ಲ, ನನ್ ಪಾಡಿಗೆ ನಾನು ಇರ್ತೀನಿ, ಅವಳ ಪಾಡ್ಗಳು ಇರೋ ಕೇಳಿ ಇನ್ಮೇಲೆ ಅಂದ್ರು. ನಾನು ಇರೋದೇ ಹಂಗೆ, ನೀವೇ ನನ್ನ ಹತ್ರ ಮುಂಚಿನ ತರ ಮಾತಾಡ್ಕೊಂಡ್ ಕುತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ವಿಷಯಕ್ಕೆ ಬರಬೇಡಿ, ನಿಮ್ ವಿಷಯಕ್ಕೆ ನಾನು ಎನಿವೇಸ್ ಬರ್ತಾ ಇಲ್ಲ, ನನ್ನ ವಿಷಯಕ್ಕೆ ಮಾತ್ರ ನೀವು ಬರಬೇಡಿ.
ನಿಮ್ದೇನ್ ನಿಮ್ ನೋಡ್ಕೊಳ್ಳಿ, ನಂದೇನ್ ನಾನ್ ನೋಡ್ಕೋತೀನಿ. ನೀವು ಕ್ಯಾಮ್ರಾಮನ್ನು, ನೀವು ಕ್ಯಾಮ್ರಾ ಕೆಲಸ ಮಾಡ್ಬೇಕು, ಕ್ಯಾಮ್ರಾ ಕೆಲಸ ಮಾಡಿ, ನಾನು ಆಕ್ಟರ್ಸು, ನಾನು ಬಂದ್ ಆಕ್ಟಿಂಗ್ ಮಾಡ್ತೀನಿ, ಅಲ್ಲಿಗಷ್ಟು ಮುಗೀತು. ಅದಕ್ ಬೇಡ ಅಂತ ಹೇಳಿದೆ. 1-2 days he was fine. After that again it started. ಮತ್ತೆ ನನಗ್ ಟ್ರಿಗರ್ ಆಗ್ತಾ ಇದ್ದಿದೆ ಏನ್ ಗೊತ್ತಾ, ಕಮೆಂಟ್ ಅವ್ರು ಪಾಸ್ ಮಾಡ್ಕೊಳ್ತಾರ. ಐ ಬಾದರ್ ದ ಲೀಸ್ಟ್ ಅಬೌಟ್ ಇಟ್. ನಿಮ್ ಕಿವಿಗ್ ಬೀಳೋದು ಕಮೆಂಟ್ ಬೀಳ್ತಿತ್ತು, ಕೆಲವೊಂದ್ ಬೀಳ್ತಿತ್ತು, ಕೆಲವೊಂದ್ ಬೀಳ್ತಿರ್ಲಿಲ್ಲ. ಅಲ್ಲ, ಈಗ ಹೇಳಿದ್ರಲ್ಲ ಸಭ್ಯವಾಗಿರ್ತಿತ್ತು ಅಂತ, ಹೇಗೆ ಗೊತ್ತಾಗೋದು ನಿಮ್ಗೆ? ಬೀಳ್ತಿತ್ತು, ಕೆಲವೊಂದ್ ಬೀಳ್ತಿತ್ತು ನನ್ ಕಿವಿಗೆ. ನಾನು ಏನ್ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಸುಮ್ನಾಗ ಹೋಗ್ತಾ ಇದ್ದೆ. ಡೈರೆಕ್ಟ್ ಒಂದೊಂದ್ಸತಿ ಗುರಾಯಿಸ್ಬಿಡ್ತಾ ಇದ್ದೆ, ಹಿಂಗೆ ಫುಲ್ಲು ನೆತ್ತಿಗೆ ಹತ್ಬಿಟ್ಟಿರ್ತಿತ್ತು. ನಾನು ಕೋಪ ಬೆವ್ತೋಗ್ಬಿಡ್ತಾ ಇದ್ದೆ. ನಾನು ಸುಮ್ನೆ ಹಿಂಗ್ ಅವ್ರನ್ನೊಂದೆರಡು ಸತಿ ಹಿಂಗ್ ಗುರಾಯಿಸ್ತಾ ಇದ್ದೆ. ಅವರು ನನ್ ಹಿಂಗೆ ನೋಡೋರು, ಅಂದ್ರೆ ಆಸ್ ಇಫ್ ಅವ್ರು ತಪ್ಪೇ ಮಾಡಿಲ್ಲ ಅನ್ನತ್ರ ಹಿಂಗ್ ನೋಡೋರು ನನ್ನ. ಯಾರನ್ನೂ ನನ್ನ ಹತ್ರ ಮಾತಾಡಕ್ ಬಿಡ್ತಿರ್ಲಿಲ್ಲ, ಯಾರನ್ನೂ ನನ್ನ ಹತ್ರ ಮಾತಾಡಕ್ ಬಿಡ್ತಿರ್ಲಿಲ್ಲ. ಅಂದ್ರೆ ಇವಾಗ ಪಾಪ ಎಷ್ಟ್ ಚೆನ್ನಾಗಿ ಎಲ್ಲರೂ ನನ್ನ ಹತ್ರ ಮಾತಾಡ್ಕೊಂಡು ಕುತ್ಕೊಳ್ತಾ ಇದ್ರು. ಆಫ್ಟರ್ ದ್ಯಾಟ್ ಪಾಪ ಯಾರಾದ್ರೂ ಒಬ್ರು ಲೈಟ್ ಹುಡುಗರೆಲ್ಲ ನಾವ್ ಎಷ್ಟ್ ಚೆನ್ನಾಗಿ ಮಾತಾಡ್ತಾ ಇದ್ವಿ ಗೊತ್ತಾ ಕುತ್ಕೊಂಡು. ಲೈಟ್ ಹುಡುಗರು ಅಂದ್ರೆ ಏನ್ ಗೊತ್ತಾ, ಎವ್ರಿ ಡೇ ಪಾಪ ಬಂದ್ ನಮಗ್ ಥರ್ಮಾಕೋಲ್ ಹಿಡಿತಾರೆ. ಡೈರೆಕ್ಟ್ ಆಗಿ ನಾವ್ ಇಷ್ಟ ಹತ್ರದಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತೀವಿ. ಒಳ್ಳೆ ರ್ಯಾಪು ಬಿಲ್ಡ್ ಆಗಿರತ್ತೆ ನಮ್ದು. ಕ್ಯಾಶುವಲ್ ಆಗಿ ಮಾತಾಡ್ತೀವಿ ನಾವು. ಅವ್ರನ್ನ ನಾವ್ ರೇಗಿಸ್ತೀವಿ, ಅವ್ರು ನಮ್ಮನ್ನ ರೇಗಿಸ್ತಾರೆ. ಏನ್ ಮೇಡಮ್ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ನಾವು ಏನ್ರಿ ಅದು ಇದು ಅಂತ ನಾವು ಅವ್ರನ್ನ ರೇಗಿಸ್ತೀವಿ. ಈ ತರ ಇದ್ದವರು ಬಂದು ಟಾರ್ಚ್ ಹಿಡಿದ್ ಇದು ಥರ್ಮಾಕೋಲ್ ಹಿಡಿದ್ರೆ ಈ ತರ ಫುಲ್ಲು ಅವ್ರು ಏನಾರು ಪಾಪ ಮಾತಾಡ್ಸಿದ್ರೆ ಏನೋ ಅಲ್ಲೇ ಹೊಡಿತಾ ಇದೆ ನಿಂತ್ಕೊಂಡು ಅನ್ಬಿಡೋರು. ಅವ್ರ ಹತ್ರ ಅವರೆಲ್ಲ ಉಗಿಸ್ಕೊಳ್ಳೋರು ಪಾಪ. ನಾನ್ ಆಮೇಲೆ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನ್ನಿಂದ ಇವ್ರು ಯಾಕೆ ಉಗಿಸ್ಕೊಳ್ಳೋದು, ಹೋಗ್ಲಿ ಬಿಡುಗರು, ನಾನೇ ಮಾತಾಡ್ಸಲ್ಲ ಲೈಟ್ ಹುಡುಗ್ರ ಹತ್ರ ಅಂತ ಸುಮ್ನ ಹೋಗ್ಬಿಟ್ಟೆ. ಮಾತಾಡಿಸ್ತಾನೆ ಇರ್ಲಿಲ್ಲ. ತುಂಬಾ ಎಲ್ಲರಿಗೂ ಬೈಯೋರು, ಕೆಟ್ಟ ಮಾತಲ್ಲೆಲ್ಲ ಬೈಯೋರು. ನನ್ಗೆ ಈ ತರ ವರ್ಡ್ಸ್ ಕನ್ನಡದಲ್ಲಿ ಇದೆ ಅಂತಾನೆ ಗೊತ್ತಿರಲಿಲ್ಲ. ಆ ತರ ಎಲ್ಲ ಬೈದ್ಬಿಡೋರು ಪಾಪ ಲೈಟ್ ಹುಡುಗರಿಗೆ. ನಾನ್ ಏನಕ್ಕೆ ಈ ತರ ಎಲ್ಲ ಬೈಯೋದು ಅಂತ ಆಮೇಲೆ ಒಂದ್ಸತಿ ಹೇಳ್ದೆ, ಪ್ರೊಡ್ಯೂಸರ್ಸ್ ಅವ್ರು ಕೂತ್ಕೊಂಡು ಹೇಳ್ದೆ, ಎಲ್ಲರೂ ಕೆಲಸ ಮಾಡ್ತಿರ್ತೀವಿ, ಹೆಣ್ಮಕ್ಳು ಇರ್ತಾರೆ, ಎಲ್ಲ ದೊಡ್ಡವ್ರು ಇರ್ತಾರೆ, ಅವ್ರಗಳ ಮುಂದೆ ಈ ತರ ಕೆಟ್ಟ ವರ್ಡ್ಸ್ ಯೂಸ್ ಮಾಡೋ ಅವಶ್ಯಕತೆ ಏನಿದೆ ಸರ್? ಇವಾಗ ಲೈಟ್ ಹುಡುಗ ಇಲ್ಲೊಂದ್ ತಪ್ಪಾಗಿ ಲೈಟ್ ಇಲ್ಲಿ ಇಟ್ಬಿಟ್ಟ ಅಂದಾಗ ಏನಕ್ಕ ಅಲ್ಲಿಟ್ಟಿದ್ಯಾ, ತೆಗ್ದಿ ಕಡೆ ಇಡೋ, ಮುಗಿತಲ್ವಾ? ಕೆಟ್ಟ ಪದ ಯೂಸ್ ಮಾಡಿ ಲೈಟ್ ಅನ್ನು ತೆಗ್ದಿಲ್ಲಿಡೋ ಅಂತ ಹೇಳೋ ಅವಶ್ಯಕತೆ ಏನಿದೆ? ಎಲ್ಲರ ಮುಂದೆ ಏನಕ್ಕೆ ಆತರ ಮಾತಾಡ್ಬೇಕು? ನನಗ್ ಮಾತಾಡ್ತಿದ್ದಾರೆ ಅಂತಾನೆ ಅಲ್ಲ, ಎಲ್ಲರಿಗಾದ್ರೂ ಯಾರಾದ್ರೂ ಆಗಿರ್ಬೋದು. ನನ್ ಕ್ಯಾಮ್ರಾಮನ್ ಅಂತಾನೆ ಹೇಳ್ತಾರೆ, ಎನಿಬಡಿ ಫಾರ್ ದನ್. ಯಾಕೆ ಮಾತಾಡ್ಬೇಕು? ಯಾಕೆ ಆತರ ಕೆಟ್ಟ ಪದ ಯೂಸ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಏನಿದೆ? ಡೈರೆಕ್ಟ್ ಆಗಿ ಹೇಳಿದೆ, ನೋಡಮ್ಮ ಇಲ್ಲೆಲ್ಲ ಹಿಂಗೆ ನಡೆಯೋದು, ನೀ ಅದನ್ನೆಲ್ಲ ತಲೆಗೆ ಹಾಕೋಬಿಡ ಅಂದ್ರು. ಓ ಅತ್ತಾಗೆ ಅಂತ ಸುಮ್ನೆ ಹೋದೆ. ಅಂಡ್ ಹಿ ಮೇಡ್ ಮೈ ಲೈಫ್ ಎ ಲಿವಿಂಗ್ ಹೆಲ್. ಆಮೇಲೆ ನಾನು ನೋಡೋಷ್ಟು ನೋಡಿದೆ, ನನ್ನ ಕೈಯಲ್ಲಿ ಆಗ್ಲಿಲ್ಲ. ಹೇಳ್ದೆ ನಾನು ಬಿಡ್ತೀನಿ ಗಿಣಿರಾಮನ ಅಂತ. ದೇ ಡಿಂಟ್ ಟೇಕ್ ಮಿ ಸೀರಿಯಸ್ಲಿ ವೆನ್ ಐ ಸೆಡ್ ನಾನು ಬಿಡ್ತೀನಿ ಅಂತ ಅಂದ್ಬಿಟ್ಟು. ನಾನು ಡೈರೆಕ್ಟ್ ಆಗಿ ಚಾನಲ್ಗೆ ಹೇಳ್ಬಿಟ್ಟೆ, ಪ್ರೊಡಕ್ಷನ್ಗೆ ಹೇಳಿಲ್ಲ. ನಾನು ಫಸ್ಟ್ ಡೈರೆಕ್ಟ್ ಆಗಿ ಚಾನಲ್ ಅವ್ರಿಗೆ ಹೇಳ್ದೆ, ನನ್ ಕೈಯೆಲ್ಲ ಆಗ್ತಾ ಇಲ್ಲ. ಬಟ್ ನಾನು ಅವ್ರಿಗೆ ಏನ್ ಹೇಳ್ದೆ ಅಂದ್ರೆ, 2-3 times ಹೇಳಿನೂ ಮ್ಯಾಟರ್ ರಿಸಾಲ್ವ್ ಆಗಿಲ್ಲ ಅಂದ್ರೆ ಈ ರೀಸನ್ ಹೇಳಿದ್ರೆ ನನ್ನ ಅವ್ರು ಬಿಟ್ಕೊಡಲ್ಲ, ಆಬ್ವಿಯಸ್ಲಿ ಬಿಟ್ಕೊಡಲ್ಲ. ಏನ್ ಹೇಳ್ತಾರೆ, ನಾವ್ ಮತ್ತೆ ಏನೋ ಟ್ರೈ ಮಾಡ್ತೀವಿ ಇನ್ನೊಂದ್ಸತಿ ರಿಸಾಲ್ವ್ ಮಾಡಕ್ಕೆ ಅಂತ ಅದನ್ನೇ ಹೇಳ್ತಾರೆ. ಇಲ್ಲ ಬೇಡ ಆಗಲ್ಲ ಅಂತ ಅಂದ್ಬಿಟ್ಟು, ಐ ಹ್ಯಾವ್ ಅದರ್ ಫಿನಾನ್ಷಿಯಲ್ ಥಿಂಗ್ಸ್ ದಟ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅಂಡ್ ನಂಗೆ ಓದ್ಬೇಕು ಅಂತ ಎಲ್ಲ ಇದೆ, ಐ ಕಾಂಟ್ ವರ್ಕ್ ಹಿಯರ್ ಎನಿಮೋರ್ ಅಂತ ಹೇಳ್ದೆ ನಾನು. ದೇ ಡಿಂಟ್ ಟೇಕ್ ಮಿ ಸೀರಿಯಸ್ಲಿ. 6 ತಿಂಗಳಾಯ್ತು, ಇದಾಯ್ತು, ಸೀರಿಯಸ್ ಆಗೇ ತಗೋತಾ ಇಲ್ಲ. ಒಂದಿನ ಏನಾಯ್ತು, ಶೂಟಿಂಗ್ ಅಲ್ಲಿ ಪೆಟ್ಟಾಯ್ತು ನನ್ಗೆ. ನನ್ನ ಆಪರೇಷನ್ ಜಾಗಕ್ಕೆನೆ ನಾನು ಹೇಳಿದ್ದೆ, ನನ್ಗೆ ಎಡ್ಡದಿಡ್ಡಿ ಇರೋ ಜಾಗದಲ್ಲಿ ಓಡಿಸ್ಬೇಡಿ ನನ್ನ, ಯಾಕೆಂದ್ರೆ ನನ್ಗೆ ಆಲ್ರೆಡಿ ನಟ್ಟು ಬೋಲ್ಟ್ ಇರೋದ್ರಿಂದ ನನ್ಗೆ ಓಡಕ್ ಆಗಲ್ಲ ಒಂದು. ಆಮೇಲೆ ಅದೇ ಜಾಗಕ್ಕೆ ಮತ್ತೆ ಪೆಟ್ಟಾದ್ರೆ ನಂಗೆ ತುಂಬಾ ಪೇನ್ ಆಗತ್ತೆ, ಆಗಲ್ಲ ಅಂತ ಓಡಿಸಿದ್ರು. ಸರ್ರಿಗ್ ಬಿದ್ದೆ ಅವತ್ತು ನಾನು ಓಡುವಾಗ. HMT ಫ್ಯಾಕ್ಟ್ರಿ ಇದೆ ಗೊತ್ತಾ, ಇವಾಗ ಅದು ಶೂಟಿಂಗ್ ಸೆಟ್ ಮಾಡ್ಬಿಟ್ಟಿದ್ದಾರೆ, ಅಲ್ಲಿ ಸರ್ರಿಗ್ ಬಿದ್ದೆ. ಇಷ್ಟು ದಪ್ಪ ಊದ್ಕೊಂಡ್ಬಿಡ್ತು ನನ್ ಕಾಲು, ಆಪರೇಷನ್ ಆಗಿರೋ ಜಾಗನೇ. ನಾನು ಅವಾಗ ಏನ್ ಮಾಡಿದೆ, ಬೈದಾಕ್ಬಿಟ್ಟೆ ಅಲ್ಲಿರೋರ್ಗೆಲ್ಲಾರ್ಗು. ಬಸ್ಕಸ್ ಅವ್ರಿಗೂ ಫೋನ್ ಮಾಡಿ ಹೇಳ್ದೆ, ನಾನು ನಾಳೆ ಶೂಟಿಂಗ್ ಬರಲ್ಲ, ಒಂದು ಟಾಯ್ಲೆಟ್ ಅರೇಂಜ್ ಮಾಡಿಲ್ಲ ಇಲ್ಲಿ, ವಾಶ್ರೂಮ್ ನಾನು ಒಬ್ಳೆ ಫೀಮೇಲ್ ಆರ್ಟಿಸ್ಟ್, ಇನ್ನೆಲ್ಲರೂ ಹುಡುಗರಿದ್ದಾರೆ, ಎಲ್ಲ ಪೊದೆಗಳಲ್ಲಿ ಹೋಗ್ತಾರೆ, ನಾನೇನ್ ಮಾಡ್ಲಿ? ಕೇಳಿದ್ರೆ ನಮ್ಮ ಮ್ಯಾನೇಜರು ಯಾವ್ದೋ ಕಾಮತಂತಿನೋ ಇದೆ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. 20 ಸತಿ ಫೋನ್ ಮಾಡ್ಬೇಕು ಅವನಿಗೆ, ಎಲ್ಲಿದೆಯಾ ಗುರು, ಬಾ ಗುರು, ವಾಶ್ರೂಮ್ಗೆ ಹೋಗ್ಬೇಕು ನಾನು, ಎಲ್ಲೋಗ್ ನಿಮಿಷ ಇಲ್ಲಿ ಹಾಲ್ ತರಕ್ ಬಂದೆ, ನಿಮಿಷ ಇಲ್ಲಿ ಮೊಸರು ತರಕ್ ಬಂದೆ, ಎಲ್ಲ ಮ್ಯಾನೇಜರೇ ಮಾಡ್ತಾ ಇದ್ದ. ಇಲ್ಲಿ ಆರ್ಟಿಸ್ಟಿಗೆ ಬೇಕೋ ವಾಶ್ರೂಮ್ ಹೋಗ್ಬೇಕು ಅಂದ್ರೂ ಯಾರು ಇರ್ತಾ ಇರ್ಲಿಲ್ಲ. ಆ ತರ ಮಾಡ್ಬಿಟ್ರು. ನಾನ್ ಡೈರೆಕ್ಟ್ ಆಗಿ ಫೋನ್ ಮಾಡಿ ಹೇಳ್ದೆ, ನನಗ್ ಪೆಟ್ಟಾಗಿದೆ, ಯಾರು ಬಂದ್ ನನಗೆ ಏನಾಯ್ತು ಏನು ಅಂತಾನೂ ಕೇಳಲಿಲ್ಲ. ನಾನ್ ಬರಲ್ಲ ಸರ್ ಶೂಟಿಂಗ್ ನಾಳೆ, ನನ್ ಕೈಯಲ್ಲಿ ಆಗಲ್ಲ ಅಂತಂದೆ. ಅವತ್ತೊಂದಿನ ಬಿಟ್ರು. ಅವ್ರಿಗೆ ಗೊತ್ತಾಯ್ತು ಐ ವಾಸ್ ವೆರಿ ಆಂಗ್ರಿ ಅಂತ ಗೊತ್ತಾಯ್ತು, ಬಿಟ್ರು. ಹೇಳ್ಬೇಕು ಅಂದ್ರೆ
ಒನ್ ನಮ್ಗೂ ಚೆನ್ನಾಗೇ ಇತ್ತು. ನಾನು ಇಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಕಂಪ್ಲೀಟ್ ಆಗಿ ಪ್ರೊಡ್ಯೂಸರ್ ಫಸ್ಟ್ ಇಂದಾನು ನನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ, ಫಸ್ಟ್ ಇಂದಾನು ಹಂಗ್ ಮಾಡಿದಾರೆ ಇಲ್ಲ, ನನಗೆ ಆತರ ಎಲ್ಲ ಏನು ಪ್ರಾಬ್ಲಮ್ ಇರಲಿಲ್ಲ. ಇನ್ಫ್ಯಾಕ್ಟ್ ನಾನು ಪ್ರೊಡ್ಯೂಸರ್ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡಿದ್ವಿ. ಎಷ್ಟು ರೇಗಿಸ್ತಾ ಇದ್ವಿ ಅಂದ್ರೆ ಅಷ್ಟಿಷ್ಟು ರೇಗಿಸ್ತಾ ಇರ್ಲಿಲ್ಲ. ಅವರು ಸರಿ ರೇಗಿಸೋರು, ನಾನು ಸರಿ ರೇಗಿಸ್ತಾ ಇದ್ದೆ ಅವ್ರನ್ನ. ವಿ ಹ್ಯಾಡ್ ಅ ವೆರಿ ಗುಡ್ ರ್ಯಾಪೋ. ಆಯ್ತಾ, ಈ ತರ ನಾನು ಹೇಳ್ದಾಗ್ಲೂ ಹಿ ವಾಸ್ ಕಂಪ್ಲೀಟ್ಲಿ ಫೈನ್. ಅವಾಗ್ಲೂ ಅವ್ರು ನನ್ ಮೇಲೆ ಕೋಪ ಮಾಡ್ಕೊಳ್ಳೋದು ಅದೆಲ್ಲ ಏನೂ ಮಾಡ್ಲಿಲ್ಲ. ನೆಕ್ಸ್ಟ್ ಡೇ ಶೂಟಿಂಗ್ ಸೆಟ್ಗೆ ಬಂದ್ರು. ಶೂಟಿಂಗ್ ಸೆಟ್ಗೆ ಬಂದು ಕೇಳಿದ್ರು. ಕೇಳ್ತಾ ಏನಾಯ್ತು, ನನ್ ಮೇಲೆ ಒಂದ್ಸತಿ ಜೋರಾಗಿ ಕಿರ್ಚ್ಬಿಟ್ಟು ಕೇಳಿದ್ರು. ನಾನ್ ಅಂದೆ, ನೀವೇನ ನನ್ನ ಹತ್ರ ಹಿಂಗ್ ಮಾತಾಡ್ತಾ ಇದೀರಾ? ನಿಮ್ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ತಪ್ಪಿಟ್ಕೊಂಡು ನೀವೇನ್ ನನ್ನ ಹತ್ರ ಹಿಂಗ್ ಮಾತಾಡ್ತಾ ಇದೀರಾ ಅಂತ ಅಂದೆ. ನೀವೇನ್ ನನ್ನ ಹತ್ರ ಕಿಸ್ತಾ ಇದೀರಾ? ನೀವ್ ಕಿಸ್ತಾ ಇಲ್ವಾ ನನ್ ಮೇಲೆ ನೀವೇನೋ ಕಿಸ್ತಾ ಇದೀರಾ ನೀವು? ಹಂಗೆ ನನ್ಗೆ ಅವ್ರಿಗೆ ಒಂದು ವಾಗ್ವಾದ ನಡೀತು. ನಾನು ಅಂದೆ, ನೋಡಿ ಸರ್, ನೀವ್ ಅಂದಿದ್ದೆಲ್ಲ ಅನ್ನಿಸ್ಕೊಳಕ್ ನಾನು ಇಲ್ಲಿ ಬಂದಿಲ್ಲ. ನೀವ್ ಕೊಡ್ತಾ ಇರೋ ದುಡ್ಡು ನಾನು ಆಕ್ಟ್ ಮಾಡ್ತಾ ಇದೀನಿ. ನೀವ್ ದುಡ್ಡು ಕೊಡ್ತಾ ಇದೀನಿ ಅನ್ನೋ ಕೊಬ್ಬಲ್ ನನ್ನ ಹತ್ರ ಮಾತಾಡ್ತಿದ್ದೀರಾ. ಅದನ್ನ ಮಾಡ್ಬೇಡಿ ನೀವ್ ನನ್ನ ಹತ್ರ. ನೀನಿಲ್ಲ ಅಂದ್ರೆ ನಾನು ನೀನಂತ 10 ಹೀರೋಯಿನ್ಗಳು ತಂದು ನಾನು ಗಿಣಿರಾಮದಲ್ಲಿ ಮಾಡಿಸ್ಕೋತೀನಿ. ನೀನೇ ನನ್ನ ಹತ್ರ ಹಿಂಗ್ ಮಾತಾಡ್ತೀಯ ಅಂತಂದ್ರು. ಹೌದಾ, ಆಯ್ತು, ನಾನ್ ನಾಳೆಯಿಂದ ಶೂಟಿಂಗ್ ಬರಲ್ಲ. ಕರ್ಸ್ಕೊಂಡ್ ಮಾಡಿಸ್ಕೊಳ್ಳಿ, ಆರಾಮಾಗಿ ಮಾಡಿಸ್ಕೊಳ್ಳಿ, ನನ್ಗೆ ಏನು ಬೇಜಾರಿಲ್ಲ. ಕರ್ಕೊಳ್ಳಿ, ಮಾಡ್ಕೊಳ್ಳಿ, ನನಗ್ ಬೇಕಾಗಿಲ್ಲ ಆ ವಿಷಯ. ನೀವ್ ನನ್ನ ಹತ್ರ ಹಿಂಗ್ ಮಾತಾಡಂಗಿಲ್ಲ. ನೀವ್ ನಮ್ಮ ಅಪ್ಪ ಅಲ್ಲ, ನಾನ್ ನಿಮ್ ಮಗಳಲ್ಲ. ಯುವರ್ ಅ ಪ್ರೊಡ್ಯೂಸರ್, ಐ ಆಮ್ ಅನ್ ಆರ್ಟಿಸ್ಟ್. ಲೆಟ್ಸ್ ಬಿ ದೇರ್. ಅದಕ್ಕಿಂತ ಜಾಸ್ತಿ ಏನೂ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಏನೋ ಆಗಿದೆ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ನೀವು ಕಿರ್ಚಿದ್ರೆ ನಾನು ಕಿರ್ಚ್ತೀನಿ, ಯಾಕೆಂದ್ರೆ ನನಗೂ ಅಷ್ಟೇ ಫ್ರಸ್ಟ್ರೇಟ್ ಆಗಿದೆ. ಫಸ್ಟ್ ಆಫ್ ಆಲ್ ತಪ್ಪಾಗಿರೋದು ಪ್ರೊಡಕ್ಷನ್ ಹೌಸ್ ಕಡೆಯಿಂದ. ನೀವು ನನಗೆ ಅದನ್ನ ಹೇಳೋ ಹಾಗೆ ಇಲ್ಲ. ಆ ಮ್ಯಾನೇಜರ್ ಏನು ಕೆಲಸ ಮಾಡಲ್ಲ ಅಂತ ನಿಮಗೆ ಎಷ್ಟತಿ ಕಂಪ್ಲೇಂಟ್ ಮಾಡಿದೀನಿ, ನೀವೇನು ರಿಯಾಕ್ಟೇ ಮಾಡಲ್ಲ, ಅದ್ರ ಬಗ್ಗೆ ಏನ್ ಮಾತಾಡ್ತಾ ಇದೀರಾ ನೀವು ಅಂತ ಕೇಳ್ದೆ ನಾನು ಡೈರೆಕ್ಟ್ ಆಗಿ. ಆಯ್ತು, ಅದೆಲ್ಲ ಆಯ್ತು. ಅದಾದ್ಮೇಲೂ ನಾನು ಅವರು ಸರಿ ಹೋದ್ವಿ. ಆಕ್ಚುಲಿ ಅದೆಲ್ಲ ಜಗಳ ಆಯ್ತು, ಎಲ್ಲ ಆಯ್ತು. ಅದಾದ್ಮೇಲೆ ನಾನು ಅವರು ಸರಿ ಹೋದ್ವಿ. ಬಟ್ ಆಮೇಲೆ ನಾನು ಸೀರಿಯಲ್ ಅವ್ರಿಗೆ, ಚಾನಲ್ ಅವ್ರಿಗೆ ತುಂಬಾ ಸೀರಿಯಸ್ ಆಗಿ ಹೇಳಿದೆ, ನೋ, ಯು ಆರ್ ನಾಟ್ ಟೇಕಿಂಗ್ ಮಿ ಸೀರಿಯಸ್ಲಿ. ನನಗ್ ಆಗ್ತಾ ಇಲ್ಲ, ನಾನ್ ಬಿಟ್ಟೇ ಬಿಡ್ತೀನಿ ಸೀರಿಯಲ್ ಅಂತ. ಅವಾಗ ನನ್ನ ಪ್ರೊಡ್ಯೂಸರ್ನ ಚಾನಲ್ ಕರ್ಸಿದ್ರು ಆಫೀಸ್ಗೆ. ಸಂಧಾನ ಮಾಡ್ಸೋಣ, ಏನ್ ಆಗ್ತಾ ಇದೆ, ಮಾತುಕತೆ ಆಗೋಣ. ಈ ತರ ಇದೆ, ನನ್ಗೆ ಬೇರೆ ಏನೋ ಪ್ಲಾನ್ಸ್ ಇದೆ, ನಾನು ಐ ಹ್ಯಾವ್ ಟು ಕ್ವಿಟ್ ದ ಶೋ, ನನ್ ಕೈಲಿ ಆಗಲ್ಲ ಅಂತ. ನೀನ್ ಹೇಳಿದ ತಕ್ಷಣ ಹಂಗ್ ಬಿಟ್ಬಿಡಕ್ ಆಗಲ್ಲ ನಯನ ಅಂತ. ಟೆಲ್ ಮಿ ದಟ್ ಟೈಮ್, ಐ ವಿಲ್ ಗಿವ್ ಯು ದಟ್ ಮಚ್ ಟೈಮ್. ಅದಾದ್ಮೇಲೆ ಬಿಡ್ತೀನಿ ನಾನು. 6 months ಬೇಕು ನನ್ಗೆ ಸೀರಿಯಲ್ ಮುಗ್ಸಕ್ಕೆ ಅಂತ ನಾನು ಹೇಳ್ದೆ. ಸೀರಿಯಲ್ ಮುಗಿಸ್ಲೇಬೇಕು ಅಂತ ಏನಿದೆ ಸರ್, ಬೇರೆಯವ್ರನ್ನ ಹಾಕೊಂಡ್ ಮಾಡಿ, ಇವ್ರಿಗೆ ಮುಗ್ಸಕ್ ಇಷ್ಟ ಇಲ್ಲ, ಪ್ರೊಡ್ಯೂಸರಿಗೆ ಮುಗ್ಸಕ್ ಇಷ್ಟ ಇಲ್ಲ, ನೀವ್ ಬೇರೆಯವ್ರನ್ನ ಹಾಕೊಂಡ್ ಮಾಡಿ ಅಂತ. ಚಾನಲ್ ಅವ್ರು ಏನ್ ಮಾಡ್ಬಿಟ್ರು, ನೀನ್ ಬಿಟ್ರೆ ನಾನ್ ಸೀರಿಯಲ್ ಮಾಡಲ್ಲ, ನಾನ್ ಸೀರಿಯಲ್ ಮುಂದಕ್ಕೆ ತಗೊಂಡ್ ಹೋಗಲ್ಲ, ನೀನ್ ಬಿಟ್ಯಾ ಸೀರಿಯಲ್ ವೈಂಡ್ ಅಪ್ ಆಗತ್ತೆ, ಯು ಡಿಸೈಡ್ ಅಂದ್ರು. ಮನೆಗ್ ಬಂದೆ, ನಮ್ಮ ಅಪ್ಪನಿಗೆ ಹೇಳ್ದೆ, ನನ್ನ ಹಸ್ಬೆಂಡ್ಗೆ ಹೇಳ್ದೆ, ಈ ತರ ಎಲ್ಲ ಇದೆ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೈ ಹಸ್ಬೆಂಡ್ ನ್ಯೂ ದಟ್ ಐ ವಾಸ್ ಗೋಯಿಂಗ್ ಅಂಡರ್ ಅ ಟ್ರಾಮಾ. ಇಟ್ ವಾಸ್ ಅ ಡಿಪ್ರೆಷನ್ ಕೈಂಡ್ ಆಫ್ ಅ ಥಿಂಗ್ ಫಾರ್ ಮಿ. ದಟ್ ನನ್ ಕೈಲಿ ಆಗ್ತಾ ಇಲ್ಲ. ನಾಳೆ ಶೂಟಿಂಗ್ ಇದೆ ಅಂದ್ರುಗಳು ಅಂತ ಅಳ್ತಾ ಇದ್ದೆ ಕೂತ್ಕೊಂಡು, ಫೋನ್ ಮಾಡ್ಕೊಂಡು, ನಾಳೆ ಶೂಟಿಂಗ್ ಹೋಗಲ್ಲ, ನನ್ ಕೈಲಿ ಆಗಲ್ಲ ಅಂತ ಲಿಟ್ರಲಿ ಅಳ್ತಾ ಇದ್ದೆ. ಸೊ he told me one thing, ನೋಡು, ನಥಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಮೆಂಟಲ್ ಪೀಸ್. ಆಲ್ರೆಡಿ 1 ವರ್ಷ ನೀನ್ ಇಷ್ಟನ್ನು ಸಹಿಸ್ಕೊಂಡ್ ಬಂದಿದ್ಯಾ. ಎಲ್ಲಾರ ಲೈಫಲ್ಲೂ ಈ ತರದ್ ಏನೋ ಒಂದ್ ಕಷ್ಟ ಬರುತ್ತೆ, ಎಲ್ಲರೂ ಸಹಿಸ್ಕೊಂಡ್ ಕೆಲಸ ಮಾಡ್ತಾರೆ, ಹೌದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನೀನ್ ಇಷ್ಟು ಸಹಿಸ್ಕೊಂಡ್ ಬಂದ್ಮೇಲೂ ನಿನ್ ಕೈಲಿ ಆಗ್ತಿಲ್ಲ ಅಂದ್ರೆ, ಎಲ್ಲರಿಗೂ ಒಂದ್ ಸ್ಯಾಚುರೇಷನ್ ಪಾಯಿಂಟ್ ಅನ್ನೋದಿರತ್ತೆ. ಅಲ್ಲಿ ನೀನ್ ಬಂದ್ಬಿಟ್ಟಿದ್ಯಾ ಆಲ್ರೆಡಿ. ಡಿಸೈಡ್ ಮಾಡ್ತೀಯಾ ಇಲ್ವಾ ಅಂತ ಕೇಳ್ದು. ನಾನು ಇಲ್ಲ ಅಂದೆ. ಮೆಸೇಜ್ ಹಾಕು, ಬಿಟ್ಬಿಡು ಅಂತ. ದ ಡೇ ಐ ಟೆಕ್ಸ್ಟೆಡ್ ಸೇಯಿಂಗ್ ದಟ್ ನೋ ಸರ್, ಐ ಆಮ್ ಲೀವಿಂಗ್ ದ ಶೋ, 6 months ಟೈಮ್ ಕೊಡ್ತೀನಿ, 6 months ಆದ್ಮೇಲೆ ನಾನು ನಿಮಗೆ ಶೂಟಿಂಗ್ ಡೇಟ್ಸ್ ಕೊಡಲ್ಲ ಅಂತ ಹೇಳ್ದೆ. ನನ್ನ ಹತ್ರ ಮೆಸೇಜ್ ಇದೆ. ಕೋಪ ತೋರಿಸಿಲ್ಲ, ದುರಹಂಕಾರದಲ್ಲಿ ಮಾತಾಡಿಲ್ಲ, ನಾನ್ ನಿಂದಾನೇ ಸೀರಿಯಲ್ಲು, ನಾನ್ ಬಿಡ್ತಾ ಇದೀನಿ ನೋಡ್, ಬಿಡ್ತು ಮುಗೀತು, ಅದು ಮಾತಾಡಿಲ್ಲ. ನಾನು ಅವೆಲ್ಲ ಏನು ಮಾತಾಡಿಲ್ಲ. ಇಷ್ಟೇ ನಾನು ಹೇಳಿದ್ದು. ನೋ ಸರ್, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಪಾಸಿಬಲ್, ನನ್ನ ಕೈಯಲ್ಲಿ ಆಗಲ್ಲ, ಐ ಹ್ಯಾವ್ ಟು ಕ್ವಿಟ್ ದ ಶೋ, ಐ ಹ್ಯಾವ್ ಲಾಟ್ ಆಫ್ ಅದರ್ ಕಮಿಟ್ಮೆಂಟ್ಸ್, ದಿಸ್ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಮೆಸೇಜ್ ಹಾಕ್ತೆ. ದಟ್ ವಾಸ್ ದ ಲಾಸ್ಟ್ ಡೇ ಪ್ರೊಡ್ಯೂಸರ್ ಸ್ಪೋಕ್ ಟು ಮಿ. ಮಾತಾಡೋದು ಬಿಟ್ಬಿಟ್ರು, ಕಂಪ್ಲೀಟ್ ಆಗಿ ಬಿಟ್ಬಿಟ್ರು. ಆಮೇಲಿಂದ ಏನಾಗೋಯ್ತು, ಡೇಟ್ಸ್ ಕಮ್ಮಿ ಮಾಡೋಳ್ದು. ಬೆಳಗ್ಗೆಯಿಂದ ಎಷ್ಟಾಗತ್ತವಳು ಸೀನ್ಸ್ ಮುಗಿಸು, ಡೇಟ್ಸ್ ಕಮ್ಮಿ ಮಾಡೋಳ್ದು ಸ್ಟಾರ್ಟ್ ಆಯ್ತು. ಆಯ್ತಾ, ಮಾಡ್ಲಿ ಡೇಟ್ಸ್ ಕಮ್ಮಿ. ನಾನು ಎನಿವೇಸ್ ಬಿಟ್ಬಿಡ್ತೀನಿ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ. ಅಂದ್ಮೇಲೆ ನನ್ನ ಮೈಂಡ್ ಎವ್ರಿ ಡೇ ವೆನ್ ಐ ಯೂಸ್ ಟು ಗೋ ಟು ಗಿಣಿರಾಮ ಸೆಟ್, ನಾನು ಒಂದ್ ಮೈಂಡ್ ಸೆಟ್ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಗಿಣಿರಾಮ ಬಿಡ್ತಿದ್ದೀನಿ ನಾನು, ಇನ್ನು ಅದಕ್ಕೆ ನನಗೆ ಸಂಬಂಧ ಇಲ್ಲ, ಅಲ್ಲಿರೋರ್ಗೆ ನನಗೆ ಸಂಬಂಧ ಇಲ್ಲ, ಅವ್ರು ಏನ್ ಮಾತಾಡಿದ್ರು ಅದು ನನಗ್ ಬಾದರ್ ಮಾಡ್ಕೂಡ್ತು, ಅವ್ರು ಏನೇ ಮಾಡಿದ್ರು ಅದು ನನಗ್ ಬಾದರ್ ಮಾಡ್ಕೂಡ್ತು. ನಿನ್ ಕೆಲ್ಸ ಏನು, ನೀನು ಮಹತಿಯಾಗಲ್ಲಿ ಹೋಗ್ತಾ ಇದೀಯಾ, ಮಹತಿಯಾಗಿ ಕೆಲ್ಸ ಮಾಡು, ಬಾ, ಅಷ್ಟೇ.
ಆಯ್ತು, ಮಹತಿಯಾಗಿ ಮಾಡ್ತೀನಿ, ಬರ್ತೀನಿ. ದಿಸ್ ಇಸ್ ವಾಟ್ ಐ ಯೂಸ್ ಟು ಡೂ ಟಿಲ್ ಲಾಸ್ಟ್ ಡೇ. ಸೀರಿಯಲ್ ನಿನ್ನಿಂದ ಮುಗೀತು, ಆಚೆ ಕಡೆ ಎಲ್ಲಾ ಕಡೆ ನಿನ್ನಿಂದ ಸೀರಿಯಲ್ ಮುಗೀತು, ನಿನ್ನಿಂದ ಸೀರಿಯಲ್ ಮುಗೀತಂತೆ, ಅದಕ್ಕೆ ನಿನ್ನ ಅಲ್ಲೂ ತಗೋಬಾರ್ದು ಅಂತ ಹೇಳಿದಾರಂತ ಪ್ರೊಡ್ಯೂಸರು ಎಲ್ಲಾರ್ಗು, ಪ್ರೊಡಕ್ಷನ್ ಹೌಸಲ್ಲಿ. ಹೌದಾ ಹೌದಾ ಹೌದಾ. ಎಲ್ಲ ಕಡೆ ಅವಳ ಟೈಮಿಗೆ ಸರಿಯಾಗಿ ಬರಲ್ಲ, ಆಕ್ಟಿಂಗ್ ಮಾಡಲ್ಲ, ಕೊಬ್ಬು ಮಾಡ್ತಾಳೆ. ಐ ಸ್ವೇರ್ ಆನ್ ಮೈ ಮಾಮ್, ಒಂದೇ ಒಂದು ದಿನಾನು ನಾನ್ ಮಾಡ್ತಾ ಇದ್ದಿದ್ ಪ್ರೊಫೆಷನ್ಗೆ, ನಾನ್ ಮಾಡ್ತಾ ಇದ್ದಿದ್ ಕಲೆಗೆ, ನಾನ್ ಪಾತ್ರ ನಿಭಾಯಿಸ್ತಾ ಇದ್ದಿದ್ ಮಹತಿ ಕ್ಯಾರೆಕ್ಟರಿಗೆ, ನಾನ್ ಮಾಡ್ತಾ ಇದ್ದಿದ್ ಸೀರಿಯಲ್ ಗಿಣಿರಾಮಗೆ ಯಾವತ್ತು ನಾನು ಇದನ್ ಮಾಡಲ್ಲ, ನಾನು ಈ ತರ ನಿಂತ್ಕೊಳಲ್ಲ, ನಾನು ಇಷ್ಟೊತ್ತಿಗೆ ಬರಲ್ಲ ಅಂತ ಒಂದೇ ಒಂದು ದಿನ ನಾನು ಹೇಳ್ದೋಳಲ್ಲ. ಒಂದೇ ಒಂದು ದಿನಾನು ನಾನು ಹೇಳ್ದೋಳಲ್ಲ. ಒಂದು ವಾರ ಆದ್ಮೇಲೆ, ಇವಾಗ ಫಾರ್ ಎಕ್ಸಾಂಪಲ್ ಟುಡೇಸ್ ಥರ್ಸ್ಡೇ, ನೆಕ್ಸ್ಟ್ ಥರ್ಸ್ಡೇ ಇಫ್ ಐ ಹ್ಯಾವ್ ಟು ಲೀವ್ ಅಟ್ 6 o'clock, I used to go, request, inform everybody, leave a message to everybody saying that next Thursday ನಾನು 6 ಗಂಟೆಗೆ ಹೋಗ್ಬೇಕು, ಪ್ಲೀಸ್ ಬಿಟ್ಕೊಡಿ. ಲಿಟ್ರಲಿ ನಾನು ಎಲ್ಲರಿಗೂ ಮೆಸೇಜ್ ಹಾಕ್ತಾ ಇದ್ದೆ. ಯಾವತ್ತು ನಾನ್ ಹೊರಡ್ತಾ ಇದ್ದೀನಿ, ನಾನ್ ಬ್ಯಾಗ್ ತಗೊಂಡ್ ಹೊರಡ್ತಾ ಇದ್ದೀನಿ, ಇದನ್ನು ಹೇಳಿದಾರಂತೆ, ಬ್ಯಾಗ್ ತಗೊಂಡ್ ಹೊರಟ್ಬಿಡೋಳು ಅಂತ. ಒಂದೇ ಒಂದು ದಿನ ನಾನು ನನ್ನ ಸೀರಿಯಲ್ ಸೆಟ್ ಇಂದ ನಾನು ಬ್ಯಾಗ್ ತಗೊಂಡ್ ಹೊರಡ್ತಾ ಇದ್ದೀನಿ. ಐ ವಾಸ್ ಕೋವಿಡ್ ಪಾಸಿಟಿವ್ ವೆನ್ ಐ ವಾಸ್ ಇನ್ ಸೆಟ್. ಸೆಕೆಂಡ್ ವೇವ್ ಅಲ್ಲಿ ನಾನು ಇದ್ದಾಗ ನನ್ ಕೋವಿಡ್ ಪಾಸಿಟಿವ್ ಇತ್ತು. ನಂದು ಟೆಸ್ಟ್ ರಿಸಲ್ಟ್ಸ್ ಬಂದಾಗ ಐ ವಾಸ್ ಇನ್ ಶೂಟಿಂಗ್ ಸೆಟ್. ಅವತ್ತು ಕೂಡ ಒಂದ್ ಸೀನ್ ಮಾಡಿನೇ ನಾನು ಮನೆಗೆ ಹೋಗಿದ್ದೀನಿ. ಅವತ್ತು ನಾನ್ ಮನೆಗ್ ಪಟ್ಟಂದ್ ಹೊರಡ್ತೀನಿ ಅಂತ ಹೇಳಿಲ್ಲ. ಎಲ್ಲಾ ಕಡೆ ಅವಳು ಹಿಂಗ್ ಮಾಡ್ತಾಳೆ, ಅವಳು ಹಂಗ್ ಮಾಡ್ತಾಳೆ, ಅವಳು ಇಷ್ಟ ಮಾಡಿದ್ಲು, ಅವಳು ಅಷ್ಟ್ ಮಾಡಿದ್ಲು, ಅವಳನ್ ಸೀರಿಯಲ್ಗೆ ಹಾಕೋಬೇಡಿ, ತೆಲುಗು ತಮಿಳಲ್ಲೂ ಹೇಳ್ಬಿಟ್ಟಿದಾರೆ ಅವ್ರು ಅದನ್ನ. ಅವಳನ್ನ ಹಾಕೋಬೇಡಿ, ಅವಳು ಕೊಬ್ಬು, ಅವಳು ಇದ್ ಮಾಡ್ತಾಳೆ, ಅದ್ ಮಾಡ್ತಾಳೆ. ನೋ, ನಾನ್ ಮಾಡಿಲ್ಲ. ಇಟ್ಸ್ ಜಸ್ಟ್ ದಟ್ ನಾನ್ ಸೀರಿಯಲ್ ಬಿಟ್ಟೆ, ಯಾಕಂದ್ರೆ ನನಗ್ ಆಗ್ಲಿಲ್ಲ ಮಾಡಕ್ಕೆ. ಅಂಡ್ 780 ಎಪಿಸೋಡ್ಸ್ ಬಂದಿದೆ ರಾಜೇಶ್ ಅವರ. 780 episodes is not a small thing. 780 780 episodes is not a small thing. ಏನೋ ಒಂದ್ 200 ಎಪಿಸೋಡ್ ಮಾಡಿದೆ, 200 ಎಪಿಸೋಡ್ ಮಾಡಿದ ತಕ್ಷಣ ಯಾರಿಗೂ ಕೇಳ್ದೆ ಬಿಟ್ಬಿಟ್ಟು ಹೋದೆ ಅಂತ ಇಲ್ಲಲ್ಲ. 780 ಎಪಿಸೋಡ್ಸ್ ಮಾಡಿದೀನಿ. ಬಿಡಕ್ ಮುಂಚೆ 6 ತಿಂಗಳು ಟೈಮ್ ಕೊಟ್ಟಿದೀನಿ, 6 ತಿಂಗಳವ್ರಿಗೆ ನಾನು ಶೂಟ್ ಮಾಡಿದೀನಿ, ಇಷ್ಟೆಲ್ಲ ಮಾಡಿದೀನಲ್ವಾ. ಹೌ ಆರ್ ಯು ಇವನ್ ಸೇಯಿಂಗ್ ದಟ್ ಇವಳು ಬಿಟ್ಬಿಡೋದ್ಲು? ನಿಮಗೆ ಅಫಿಷಿಯಲ್ ನೋಟಿಸ್ ಬಂತಾ ನಿಮ್ಮನ್ನ ಬ್ಯಾನ್ ಮಾಡಿದೀವಿ ಅಂತ? ಅದೆಲ್ಲ ಏನು ಬಂದಿಲ್ಲ. ಮತ್ತೆ ಯಾಕೆ ಹಿಂಗ್ ಹಬ್ಬಿಸ್ತಿದ್ದಾರೆ ಅವರು? ಬೇಡ ಅಂತ ಹೇಳ್ತಿದಾರಲ್ಲ ಎಲ್ಲಾ ಕಡೆ. ಅಲ್ಲ, ಈಗ್ಲೂ ಬರುತ್ತೆ ಫೇಸ್ಬುಕ್ ಅಲ್ಲೂ ಯೂಟ್ಯೂಬ್ ಅಲ್ಲೂ ದೊಡ್ಡ. ಅದು ಲಾಸ್ಟ್ ಇಂಟರ್ವ್ಯೂ ನಾನು ಮಾಡಿದ್ನಲ್ಲ, ಅವಾಗ ನಾನು ಬ್ಯಾನ್ ಅನ್ನೋ ವರ್ಡ್ ಯೂಸ್ ಮಾಡ್ಬಿಟ್ಟೆ. ಸೊ ದಟ್ ಇಸ್ ದ ರೀಸನ್ ವೈ ಅವ್ರ ಅದನ್ನ ಹೆಡ್ಲೈನ್ಸ್ ಮಾಡ್ಬಿಟ್ಟಿದ್ದಾರೆ, ಬ್ಯಾನ್ ಮಾಡಿದಾರಂತೆ ಅಂತ. ಈಗ ಇದಾದ್ಮೇಲೆ ನಿಮಗೆ ಬೇರೆ ಆಫರ್ಸ್ ಬಂತು, ನಿನಾಮ ಆಗಿದ್ ಕೂಡ್ಲೇನೆ ಬಂತು. ಬಟ್ ಐ ವಾಸ್ ನಾಟ್ ಇನ್ ಅ ಮೆಂಟಲ್ ಸ್ಟೇಟ್ ವೆರ್ ಐ ಕ್ಯಾನ್ ಗೋ ಬ್ಯಾಕ್ ಅಂಡ್ ಡೂ ಇಟ್ ಅಗೇನ್, ಬಿಕಾಸ್ ನಂಗೊಂದ್ ಸ್ವಲ್ಪ ನನಗೆ ಅಂತ ಟೈಮ್ ಬೇಕಾಗಿತ್ತು. ಆಮೇಲೆ ಸೀರಿಯಲ್ಸ್ ಮಾಡುವಾಗ ನಾನು ಅಂತಾನೆ ಹೇಳ್ತಾ ಇಲ್ಲ, ಎಲ್ಲಾರ್ಗು ಅವ್ರ ಜೊತೆ, ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ತುಂಬಾ ಕಮ್ಮಿ ಸಿಗತ್ತೆ, ಯಾರಿಗೂ ಟೈಮ್ ಸ್ಪೆಂಡ್ ಮಾಡಕ್ ಸಿಗಲ್ಲ. ಆಮೇಲೆ ಪರ್ಸನಲ್ ಲೈಫ್ ಏನೂ ಇಲ್ಲ, ಪರ್ಸನಲ್ ಲೈಫ್ಗೆ ಟೈಮ್ ಸ್ಪೆಂಡ್ ಮಾಡಕ್ ಸಿಗಲ್ಲ, ಏನೂ ಇಲ್ಲ. ಎಲ್ಲಾರ್ ಲೈಫಲ್ಲೂ ಒಂಥರ ಹೆಂಗೆ ಅಂದ್ರೆ ಡಿಟ್ಯಾಚ್ ಆಗಕ್ ಸ್ಟಾರ್ಟ್ ಆಗ್ಬಿಡ್ತಾರೆ ಫ್ಯಾಮಿಲಿಯಿಂದ, ಇವರಿಂದ. ಆಮೇಲೆ ನಾನೊಂಥರ ಫ್ರಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ಸುಮ್ನೆ ಕೂಗಾಡ್ತಿದ್ದೆ ಮನೇಲಿ ಬಂದ್ಬಿಟ್ಟು, ನಮ್ಮ ಅಮ್ಮನ ಮೇಲೆ, ನಮ್ಮ ಅಪ್ಪನ ಮೇಲೆ, ನಮ್ಮ ಅಕ್ಕನ ಮೇಲೆ, ನನ್ನ ಹಸ್ಬೆಂಡ್ ಮೇಲೆ ಸುಮ್ನೆ ಕೂಗಾಡೋದು. ಅವ್ರ ಫ್ರಸ್ಟ್ರೇಷನ್ ಅಷ್ಟು ತಗೊಂಬಂದು ಇಲ್ಲಿ ಹಾಕೋದು ಮಾಡ್ತಾ ಇದ್ದೆ. ನನ್ಗದ್ ಗೊತ್ತಿತ್ತು, ಇಫ್ ಐ ಗೋ ಬ್ಯಾಕ್ ಟು ಸೀರಿಯಲ್ಸ್ ಅಗೇನ್ ಇನ್ ದಿಸ್ ಸ್ಟೇಟ್ ಆಫ್ ಮೈಂಡ್, ರಿಪೀಟ್ ಆಗತ್ತದೆ ಮತ್ತೆ ಅಂತ. ಅದಕ್ಕೆ ನಾನು ಅನ್ಕೊಂಡೆ ಇಲ್ಲ, ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನಾನು ಸೀರಿಯಲ್ ಮುಗ್ದಿದ ತಕ್ಷಣ ಕಾವೇರಿ ಕನ್ನಡ ಮೀಡಿಯಂ ಅಂತ ಒಂದು ಸೀರಿಯಲ್ ಬಂತು. ಅದಕ್ಕೆ ಪ್ರೀತಮ್ ಸರೇ ಹೇಳಿದ್ರು ತಗೋಬಾರ್ದು ಅಂತ ಎಲ್ಲಾ ಕಡೆ ಹೇಳ್ತಾ ಇದಾರೆ. ಅವ್ರು ಆಕ್ಚುಲಿ ಪ್ರೊಡ್ಯೂಸರ್, ನಮ್ ಗಿಣಿರಾಮ ಸೀರಿಯಲ್ ಪ್ರೊಡ್ಯೂಸರ್ ಇವ್ರು ಏನದು KTV ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟು ಏನೋ ಆಗಿದ್ರು. ಅವ್ರು ಹೇಳ್ತಿದ್ದಾರೆ, ಆದ್ರೆ ನನಗ್ ಕಾವೇರಿ ಕನ್ನಡ ಮೀಡಿಯಂ ನೀನ್ ಮಾಡ್ಬೇಕು ಅಂತ ಇದೆ, ಬಿಕಾಸ್ ಕನ್ನಡ ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟ್, ನಾನೇ ಡೈರೆಕ್ಟ್ ಮಾಡ್ತಾ ಇರೋದು, ಮಾಡ್ತೀಯಾ ಅಂತ ಕೇಳಿದ್ರು. ಅಂಡ್ ನಾನು ಅವಾಗ ಟ್ರಾವೆಲಿಂಗ್ ಅಲ್ಲಿದ್ದೆ. ನನ್ನ ಸೀರಿಯಲ್ ಮುಗ್ದಿದ ತಕ್ಷಣ ಐ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಅಲಾಟ್. ಟೆಂಪಲ್ ರನ್ನು ಸೋಲೋ ಹೋಗ್ತಾ ಇದ್ದೆ. ಆಮೇಲೆ ನಾನು ನನ್ನ ಫ್ರೆಂಡ್ ಇಬ್ರೆ, ಹರ್ಷಿತಾ ಅಂತ ಹೇಳಿದ್ನಲ್ಲ, ನಾನು ಅವಳು ಇಬ್ರೆ ಹೊಟ್ಬಿಡೋದು ಸುಮ್ನೆ ಟೆಂಪಲ್ ರನ್ನು. ನನಗೆ ಶೃಂಗೇರಿ ಇಸ್ ಮೈ ಫೇವ್ರೇಟ್ ಪ್ಲೇಸ್. ನಂಗೆ ಅಲ್ಲಿ ಹೋದ್ರೆ ಒಂಥರ ನಂಗೆ ಅವಳು ನನ್ನ ಸಮಾಧಾನ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ ನಂಗೆ. ಬೇಸಿಕಲಿ ಎನಿ ಮ್ಯಾಟರ್ ಫಾರ್ ದಟ್ ಥಿಂಗ್, ಐ ಮೀನ್ ಎನಿಥಿಂಗ್
ಎನಿ ಮ್ಯಾಟರ್ ಇನ್ ಮೈ ಲೈಫ್ ದಟ್ ಇಸ್ ಹ್ಯಾಪನಿಂಗ್, ಅದ್ರ ಬಗ್ಗೆ ನಾನು ಏನೋ ಅವಳ ಹತ್ರ ಹೇಳ್ಕೊಂಡಾಗ ನನ್ಗೆ ಅಂದ್ರೆ ನನ್ನ ಲೈಫಲ್ಲಿ ಗುಡ್ ಆಗ್ಬಿಡತ್ತೆ ಅನ್ನೋ ತರ ಅಲ್ಲ, ಶಿ ಇಸ್ ಜಸ್ಟ್ ಕನ್ಸೋಲಿಂಗ್ ಮೀ ಸೇಯಿಂಗ್ ದಟ್ ನೋ ವಿಲ್ ಬಿ ಫೈನ್ ಅಂತ ಅನ್ಸ್ತಿರತ್ತ ನನಗೆ. ಶಾರದಾಂಬೆ ಹತ್ರ ಹೋದಾಗ ಎಸ್ಪೆಷಲಿ ಶೃಂಗೇರಿ, ಐ ಹ್ಯಾವ್ ಅ ವೆರಿ ಒಂಥರ ಕ್ರೇಜಿ ಅಟ್ಯಾಚ್ಮೆಂಟ್ ನನ್ಗೆ ಅದು ಶೃಂಗೇರಿ, ಆಯ್ತಾ. ಸೊ ಸುಮ್ನೆ ಹೊಟ್ಟೋಗೋದು ಮಾಡ್ತಾ ಇದ್ದೆ. ಅದಕ್ಕೆ ನಾನು ತುಂಬಾ ಟ್ರಾವೆಲಿಂಗ್ ಅಲ್ಲಿ ಇದ್ದೆ. ನಂಗೆ ಐ ವಾಂಟೆಡ್ ದಟ್ ಸ್ಪೇಸ್. ಟ್ರಾವೆಲ್ ಮಾಡ್ಬೇಕು ಅಂತ ನಾನು ಹೇಳ್ದೆ, ಇಲ್ಲ ಸರ್ ಐ ಡೋಂಟ್ ಥಿಂಕ್ ಐ ಬಿ ಡೂಯಿಂಗ್ ಸೀರಿಯಲ್ಸ್ ಅಂತ ಅಂದ್ಬಿಟ್ಟು, ತಗೊಳ್ಳಿ ನಾನು ಹಂಗಿದ್ರೆ ನಿಮ್ ಟೈಮ್ ತಗೊಳ್ಳಿ, ಇವಾಗ ಅಷ್ಟೇ ಗಿಣಿರಾಮ ಮುಗ್ತದೆ, ಟೇಕ್ ಯೋರ್ ಟೈಮ್ ಅಂತ ಹೇಳಿದ್ರು. ಆಫ್ಟರ್ ದಟ್ ತೆಲುಗು ಬಂತು. ನಾನು ಇನ್ಫ್ಯಾಕ್ಟ್ ಟ್ರೈ ಮಾಡಿದೆ ತೆಲುಗು, ಬಿಕಾಸ್ ಫಿನಾನ್ಷಿಯಲಿ ಐ ವಾಸ್ ಇನ್ ನೀಡ್. ಐ ಆಮ್ ಸ್ಟಿಲ್ ಇನ್ ನೀಡ್, ಇಲ್ಲ ಅಂತಲ್ಲ, ಬಟ್ ಫಿನಾನ್ಷಿಯಲಿ ಐ ವಾಸ್ ಇನ್ ನೀಡ್. ಸೊ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಹೋಗಿದ್ದುಂಟು. ಅಲ್ಲೂ ಹಿಂಗೆ ಮಧ್ಯದಲ್ಲಿ ಬಿಟ್ರಂತೆ ಗಿಣಿರಾಮ, ನೀವು ನಿನ್ನ ತಗೋಬೇಡಿ ಅಂತ ಪ್ರೊಡಕ್ಷನ್ ಹೌಸ್ ಇಂದ ಹೇಳಿದ್ರು. ನಾನು 2 ಸೀರಿಯಲ್ ಹೋದೆ, 2 ಆ ಥರ ಹೇಳಿದ್ರು. ದೆನ್ ಐ ಡಿಸೈಡೆಡ್ ನೋ, ಐ ಥಿಂಕ್ ಮೈ ಸೀರಿಯಲ್ ಜರ್ನಿ ಇಸ್ ಓವರ್, ಬೇಡ ಸಾಕು, ಬೇಡ ಇನ್ನ ಅಂತ. ಇದನ್ನ ನಿಜವಾಗ್ಲೂ ಖುಷಿಯಿಂದ ಹೇಳ್ತಿದ್ರ ಅಥವಾ ಯಾಕೆ ಹಿಂಗಾಯ್ತು ಅಂತ ಹೇಳ್ತಿದ್ರ? ಯಾಕೆ ಹಿಂಗಾಯ್ತು ಅಂತಾನೂ ಇದೆ, ಒಂದ್ ಕಡೆ ಖುಷಿನೂ ಇದೆ. ವೇರ್ ಐ ಡಿಡ್ ಓನ್ಲಿ 3 ಸೀರಿಯಲ್ಸ್. ಮಂಗಳೂರು ಹುಡುಗಿ, ಹುಬ್ಳಿ ಹುಡುಗ ಮೇಜರ್ ಕ್ಯಾರೆಕ್ಟರ್ ಇರಲಿಲ್ಲ, ಒಂದು ಕಾಮಿಡಿಯನ್ ಕ್ಯಾರೆಕ್ಟರ್ ಇತ್ತು, ಅದರಲ್ಲೂ ಚೆನ್ನಾಗಿ ಬಂತು. ದಟ್ ವಾಸ್ ಓಕೆ. ಪಾಪ ಪಾಂಡು ವಾಸ್ ಅ ಹಿಟ್, ಐ ಪ್ರೂವ್ಡ್ ಮೈ ಸೆಲ್ಫ್. ಅಂಡ್ ಗಿಣಿರಾಮ ವಾಸ್ ಅ ಹಿಟ್, ಐ ಪ್ರೂವ್ಡ್ ಮೈ ಸೆಲ್ಫ್.